ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ನಮ್ಮ ಪಕ್ಷದ ಬಗ್ಗೆ ಮಾತನಾಡಲು ಶಿವಲಿಂಗೇಗೌಡರಿಗೆ ನೈತಿಕ ಹಕ್ಕಿಲ್ಲ. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಗುವುದು ಅನುಮಾನ. ಇತರ ಪಕ್ಷಗಳ ಟೀಕೆಗೂ ಮೊದಲು ತಮ್ಮ ರಾಜಕೀಯ ನಿಲುವು ಪರಿಶೀಲಿಸಲಿ. ಶಾಸಕ ಸ್ವರೂಪ್ ಪ್ರಕಾಶ್ ಕಿಡಿ. ಹಾಸನದಲ್ಲಿ ಆಯೋಜಿಸಿದ್ದ ಆಲೂಗೆಡ್ಡೆ ಮೇಳದಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗಿಲ್ಲ. ಅಂಗಮಾರಿ ರೋಗದಿಂದ ಆಲೂಗೆಡ್ಡೆ ಬೆಳೆಯ ಪ್ರದೇಶ ಸೀಮಿತವಾಗಿರುವುದು ಆತಂಕ. ಮೇಳದಿಂದ ಉತ್ಸಾಹ ಮೂಡಿದ್ದರೂ ಗುಣಮಟ್ಟದ ಬೀಜ ಮತ್ತು ಭರವಸೆ ಅಗತ್ಯ. ರೈತ ಸಂಘದಿಂದ ಆಗ್ರಹ. ಐದು ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದ ಯುವತಿ ಆತ್ಮಹತ್ಯೆ. ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಆರೋಪ. ಹಾಸನ ತಾಲೂಕಿನ ಅದ್ದಿಹಳ್ಳಿ ಗ್ರಾಮದಲ್ಲಿ ಘಟನೆ. ನಮ್ಮ ಪಕ್ಷದ ಬಗ್ಗೆ ಮಾತನಾಡುವುದಕ್ಕೆ ಶಿವಲಿಂಗೇಗೌಡರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಕಿಡಿಕಾರಿದ್ದಾರೆ. ಶಿವಲಿಂಗೇಗೌಡರು ಬಹಳ ಹತಾಶಗೊಂಡಿದ್ದಾರೆ. ನಾನು ಕೂಡ ನೋಡ್ತಾ ಇದ್ದೆ ಅವರ ಏನು ಇದರಲ್ಲಿ ನಮ್ಮ ಮಾಧ್ಯಮದಲ್ಲಿ. ಇನ್ನೊಂದು ಕಡೆ ಹೇಳ್ತಾ ಇದ್ರು ನಾನು ಪಕ್ಷ ಬಿಟ್ಟು ಹೋಗ್ಲಿಕ್ಕೆ, ಇನ್ನೊಂದು ಕಡೆ ನಾನು ಕೂಡ MLC ನಮ್ಮ ಕ್ಷೇತ್ರಕ್ಕೆ ಅರಸೀಕೆರೆ ಕ್ಷೇತ್ರಕ್ಕೆ ಬೇಕು, ನಾನು ಕುರುಬ ಸಮುದಾಯದ ಬಿಳಿಚೌಡವರಿಗೆ ನಾನು MLC ಮಾಡಬೇಕು. ಆದ್ರೂ ಕೂಡ ನನ್ನ ಮಾತು ಕೇಳಲಿಲ್ಲ. ಅವ್ರ ಕುಟುಂಬಸ್ಥರಿಗೆ ಸೂರಜ್ ಅವ್ರಿಗೆ ಕೊಟ್ಟು ಅವ್ರು MLC ಕೊಟ್ಟು ಅದಕ್ಕೆ ನಾನು ಪಕ್ಷ ಬಿಡೋಂಥ ಸಂದರ್ಭ ಬಂತು ಅಂತ ಕೇಳ್ತಾ ಇದ್ರು. ಇನ್ನೊಂದು ಕಡೆ ಬಹಳ ಆಸಕ್ತಿ ಯಾಕಂದ್ರೆ ಇವತ್ತು ಅವರ ಪಕ್ಷ ಇವತ್ತು ಅಧಿಕಾರದಲ್ಲಿದೆ. ಅವರು ಕೂಡ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ನಮ್ಮ ಹೌಸಿಂಗ್ ಬೋರ್ಡ್ ಇದನ್ನ ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ. ನಾನು ಅವ್ರಿಗೆ ಕೇಳಕ್ ಬಯಸ್ತೀನಿ, ತಮ್ಮ ಮೂಲಕ ತಮಗೆ ಅಷ್ಟೊಂದು ಬಹಳ ಪ್ರೀತಿ ಇದ್ರೆ ನಾವು ಕೂಡ MLC ಕೊಡಕ್ ಆಗಿರ್ಲಿಲ್ಲ ಅವ್ರು ಕೇಳಿದವ್ರಿಗೆ. ತಮಗೆ ಅಧಿಕಾರ ಇದೆ, ನೀವು MLC ನಾರ ಮಾಡಲಿಲ್ಲ, ತಮಗೆ ಏನ್ ಬೋರ್ಡ್ ಚೇರ್ಮನ್ ಕೊಟ್ಟಿದ್ದಾರೆ ಅದನ್ನ ಬಹಳ ದೊಡ್ಡ ಮನಸ್ಸಿನಿಂದ ಬಿಳಿಚೌಡವ್ರಿಗೆ ಕುರುಬ ಸಮುದಾಯರಿಗೆ ಅನ್ಯಾಯ ಮಾಡೋದ್ ಬೇಡ, ಅವ್ರಿಗೆ ಬಿಟ್ಕೊಟ್ಟು ತಾವು ಸಚಿವರು ಮುಂದಿನ ದಿನ ಆಗ್ಲಿ ಅಂತ ನಾನು ಕೂಡ ಅವ್ರು ತಮ್ಮ ಮೂಲಕ ಕೇಳಕ್ ಬಯಸ್ತೇನೆ. ನಮ್ಮ ಪಕ್ಷದ ಮಾತಾಡಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ. ನಮ್ಮ ಪಕ್ಷ ಬಿಟ್ಟೋಗಿದ್ದಾರೆ. ಬಿಟ್ಟೋದ ನಂತರ ಅವರು ಏನು ಹತ್ತಿರ ಏನಿನ ಅವರು ಯಾವತ್ತೂ ಕೂಡ ಹಿಂದೆ ಮೆಟ್ಲತ್ತಿಗೆ ನೆನೆಸ್ಕೋಬೇಕು. ಯಾಕಂದ್ರೆ ಇವತ್ತು ಶಾಸಕರಾಗಿರೋಕ್ಕೂ ಕೂಡ ಇವತ್ತು ನಮ್ಮ ಪಕ್ಷದಿಂದನೇ ಇವತ್ತು 4ನೇ ಬಾರಿ ಶಾಸಕರಾಗಿದ್ದಾರೆ. ತಮ್ಮ ಮೂಲಕ ಕೇಳಕ್ ಬಯಸ್ತೇನೆ, ದಯಮಾಡಿ ತಾವು ಕುರುಬ ಸಮುದಾಯದವರಿಗೆ ತಾವು ಬಿಡ್ಕೊಡಿ ಅಂತ ತಮ್ಮ ಮೂಲಕ ಹೇಳಕ್ ಬಯಸ್ತೇನೆ. 91ರಲ್ಲಿ ಅವ್ರು ಹೇಳಿದ್ದು 91ನೇ ಇಸ್ವಿಲಿ ಏನು ಲೋಕಸಭಾ ಚುನಾವಣೆ ಇದ್ದಾಗ 13,000 ಇತ್ತು ಅಂತ. ಆಗ ಅದು ಗಂಡಸಿ ಕ್ಷೇತ್ರ ಇದ್ದಿದ್ದು, ಇವತ್ತು ಅರಸೀಕೆರೆ ಕ್ಷೇತ್ರ ಆಗಿದೆ. ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದಲ್ಲಿ ಇರೋದು. ಇವತ್ತು ನಮ್ಮ ಪಕ್ಷ JDS ಪಕ್ಷದಿಂದಲೂ NR ಸಂತೋಷ್ ಅವರಿಂದ ಸುಮಾರು 80,000 ಓಟ್ ಅವರು ಕೂಡ ತಗೊಂಡಿದ್ದಾರೆ. ಹಾಗೂ ಎಲ್ಲ ಒಂದ್ ಕಡೆ ನಿಮ್ಮ ಪಕ್ಷ ಯಾವ್ದು ಪಕ್ಷ ಅಲ್ಲ, ಪಕ್ಷದಿಂದ ನಾವು, ನಮ್ಮಿಂದ ಪಕ್ಷ ಅಲ್ಲ. ದಯಮಾಡಿ ಅದನ್ನ ಮರಿಬಿಡದೆ ಹೇಳಕ್ ಬಯಸ್ತೀನಿ ಸರ್. ಮಂತ್ರಿ ಮಾಡ್ಲಿ ನೋಡೋಣ. ಅವರು ಈಗ ಏನು ನೆಕ್ಸ್ಟ್ ರೀಶಫಲ್ ಆಗ್ತಿದೆಯಲ್ಲ, ಅವ್ರು ನೋಡೋಣ ಮಂತ್ರಿ ಮಾಡ್ತಾರೆ ಏನ್ ಮಾಡ್ತಾರೆ ನೋಡೋಣ. ತಾವು ನೋಡಿ ಸರ್, ಇಲ್ಲಿ ಅಲ್ಲೇ ಸೀನಿಯರ್ಸ್ ಗಳಿದಾರಲ್ಲ, ನೋಡೋಣ. ಮಂತ್ರಿ ಆಗ್ಬೇಕು ಅಂತ ಹೋಗಿದಾರಲ್ಲ, ಕೊಡ್ತಾರೆ ಇಲ್ಲ ನೋಡೋಣ ಬನ್ನಿ ಸರ್. ಮತ್ತೆ ಬೋರ್ಡ್ ಚೇರ್ಮನ್ ಆಕಾಂಕ್ಷೆ ಇದಾರೆ ಸರ್. ನಿಮ್ಗೆ ಮಾಹಿತಿ ನಮಗೇನ್ ಮಾಹಿತಿ ಸರ್, ಅವ್ರ ಪಕ್ಷದ್ದು ಅವ್ರು ಬಿಟ್ಟಿರೋಂಥ ವಿಚಾರ. ನಾವು ಮೇಲ್ನೋಟಕ್ಕೆ ಗೊತ್ತಿರೋಂಗೆ ಒಕ್ಕಲಿಗರಲ್ಲಿ ಬಹಳಷ್ಟು ನಾಯಕರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಅದನ್ನ ಹೊರತುಪಡಿಸಿ ಹೊಸದಾಗಿ ಬಂದಿರೋರಿಗೆ ಕೊಡ್ತಾರೆ ಅಂತ ನಮಗೆಲ್ಲ ಒಂದ್ ಕಡೆ ಅನುಮಾನ. ಬೋರ್ಡ್ ಚೇರ್ಮನ್ ಕೊಟ್ಟಿರೋದ್ರಿಂದ ಬಹಳ ಅದೆಲ್ಲ ಸಂತೋಷ ಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮಂತ್ರಿಗಿರಿಗೋಸ್ಕರ ಆಸೆ ಪಟ್ಟು ಪಕ್ಷ ಬಿಟ್ಟು ಹೋಗಿದ್ದಾರೆ ಸರ್. ಸರಿ, ಅದೇ ಹೇಳಿದ್ರಲ್ಲ, ನಾನು ಎಷ್ಟು ದಿನ ಅಂತ MLA ಆಗಿರ್ಬೇಕು, MLC ಮಿನಿಸ್ಟರ್ ಆಗ್ಬೇಕಂತ ಹೋಗಿದ್ದೀನಿ ಅಂತ. ನೋಡೋಣ ಅಲ್ಲಿಂದ ಮತ್ತೆ JDS ಬಿಟ್ಟು ಬರ್ತಾರೆ ಅಂತ ಸರ್. ಇವತ್ತು 25ನೇ ವರ್ಷದ ಬೆಳ್ಳಿಯ ಒಂದು ನಮ್ಮ ಮಹೋತ್ಸವ, ನಮ್ಮ ಪಕ್ಷದ ಜಾತ್ಯತೀತ ಜನತಾದಳದ ಒಂದು ಪಕ್ಷದ ಬೆಳ್ಳಿ ಹಬ್ಬ ಏನು ಬಹಳ ನಾವು ನಿರೀಕ್ಷೆಗಿಂತ ಹೆಚ್ಚಾಗಿ ಇವತ್ತು ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಂತ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರಿಗೆ ಮತ್ತು ನಮ್ಮ ನಾಯಕರಂತ ಕುಮಾರಣ್ಣವರು, ಇದೇ ರೀತಿ ರೇವಣ್ಣ ಸಾಹೇಬ್ರಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು, ಸೂರಜ್ ಅವರು ಒಳಗೊಂಡಂತ ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲ ಪಕ್ಷದ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸಕ್ಕೆ ಬಯಸ್ತೇನೆ. ಇನ್ನೊಂದು ಕಡೆ ಪಕ್ಷ ಕಾರ್ಯಕರ್ತರು ಮತ್ತು ಬಹಳ ಹುಮ್ಮಸ್ಸಿನಿಂದ ಮುಂದಿನ ಒಂದು ಸ್ಥಳೀಯ ಚುನಾವಣೆ ಇರಬಹುದು ಮತ್ತು ಪಕ್ಷದ ಸಂಘಟನೆ ವಿಚಾರಕ್ಕೆ ನಮ್ಗೆಲ್ಲರಿಗೂ ಬಹಳ ಅನುಕೂಲ ಆಗಿದೆ ಮತ್ತು ಎಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಇತ್ತೀಚೆಗೆ ಹಾಸನದಲ್ಲಿ ಆಯೋಜನೆ ಮಾಡಲಾಗಿದ್ದ ಆಲೂಗೆಡ್ಡೆ ಮೇಳದಲ್ಲಿ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಲ್ ಮೂರ್ತಿ ದೂರಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಲೂಗೆಡ್ಡೆ ಬೆಳೆಗೆ ಉತ್ತೇಜನ ನೀಡುವ ಯಾವುದೇ ಸಲಹೆ ಸೂಚನೆ ಮೇಳದಿಂದ ಸಿಗಲಿಲ್ಲ. ಉಸ್ತುವಾರಿ ಸಚಿವರು ಕೆಲ ಹೊತ್ತು ಮಾತನಾಡುವುದಕ್ಕೂ ಸಿಗಲಿಲ್ಲ ಎಂದು ಆರೋಪಿಸಿದರು. ರೈತರು, ರೈತ ಮುಖಂಡರು ಮಾತನಾಡಲು ಬಿಡದೆ ನೇರವಾಗಿ ಸಚಿವರೇ ಮಾತನಾಡಿ ಅಲ್ಲಿಂದ ನಿರ್ಗಮಿಸಿದರು. ಇದರಿಂದ ಆದ ಪ್ರಯೋಜನ ಏನು ಎಂದು ಪ್ರಶ್ನಿಸಿದರು. ಮುಂದಿನ ದಿನಗಳಲ್ಲಿ ಬಿತ್ತನೆ ಆಲೂಗೆಡ್ಡೆಯನ್ನ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಮೋಸ ಆಗದಂತೆ ದೃಢೀಕರಣ ಮಾಡಿ ವಿತರಣೆ ಮಾಡುವಂತೆ ಒತ್ತಾಯಿಸಿದರು. ಹಿಂದೆ ಲಕ್ಷಾಂತರ ಹೆಕ್ಟೇರ್ಗಳಲ್ಲಿ ಬೆಳೆಯುತ್ತಿದ್ದ ಆಲೂಗೆಡ್ಡೆ ಇಂದು ಸೀಮಿತ ಪ್ರದೇಶಕ್ಕೆ ಬಂದು ನಿಂತಿದೆ. ಇದಕ್ಕೆ ಕಾರಣ ಅಂಗಮಾರಿ ರೋಗ. ಆದರೆ ಮೊನ್ನೆ ಆಯೋಜನೆ ಮಾಡಿದ್ದ ಆಲೂಗೆಡ್ಡೆ ಮೇಳದ ನಂತರ ರೈತರಲ್ಲಿ ಮತ್ತೆ ಆಲೂಗೆಡ್ಡೆ ಬೆಳೆಯುವ ಉತ್ಸಾಹ ಮೂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲಾಖೆಯಿಂದಲೇ ದೃಢೀಕರಿಸಿ ಆಲೂಗೆಡ್ಡೆ ವಿತರಣೆ ಮಾಡಬೇಕು. ಅಂಗಮಾರಿ ಮತ್ತಿತರ ಕಾರಣಗಳಿಂದ ಬೆಳೆ ನಾಶವಾದರೆ ಇಲಾಖೆಯಿಂದಲೇ ಪರಿಹಾರ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಏನು ಕೃಷಿ ಮಿನಿಸ್ಟ್ರು ಮೊನ್ನೆ ಯಾವ ಥರ ವರ್ತನೆ ಅವ್ರ ವರ್ತನೆ ಸರಿಯಾಗಲಿಲ್ಲ. ಗುಂಡೂರಾವ್ ಕಾಲದಲ್ಲಿ ಮಾಡಿದ್ರಲ್ಲ ಆ ವರ್ತನೆ ಥರ ಇತ್ತು. ಇವರು ಬೀಜದ ಮೇಳ ಮಾಡಲಿಲ್ಲ. ಇವರು ನಮಗೆ ಹೇಳಿದ್ದು ಬೀಜ ಆಲೂಗೆಡ್ಡೆ ಬಿತ್ತನೆ ಬಗ್ಗೆ ಕರೆದಿದ್ದು ಅವರು. ನಾವು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ, ಕೇಳೋಣ ಅಂತ ಬಂದು. ಈ ಸರ್ಕಾರ ಯಾಕೆ ಹಿಂಗೆ ಮಾಡ್ತಾಯಿದೆ ಅಂತ ಗೊತ್ತಿಲ್ಲ. ನಮ್ಗೆ ಹಿಂದೆನೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಬೀಜ ಅಲ್ಲ ನಾವು ಬೀಜ ಅಂತ ಕೊಡಲ್ಲ ಅಂತೇಳಿ 2 ಇಲಾಖೆಯವರು ಕೊಟ್ಟಿದ್ದಾರೆ, ಕೃಷಿ ಮತ್ತು ತೋಟಗಾರಿಕೆ. ಬೀಜ ಅಂತ ಕೊಡೋಕ್ಕೆ ಬರಲ್ಲ ಅಂತೇಳಿ. ಮತ್ತು ಇವ್ರು ಯಾಕೆ ಮೇಳ ಮಾಡಬೇಕು? ಬೀಜದ ಮೇಳ ಅಂತ ಯಾಕೆ ಮಾಡಬೇಕು? ರೈತರಿಗೆ ಯಾಕೆ ದಿಕ್ಕೆಡಿಸ್ಬೇಕು? ಇವರು ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ರೆ ಮಿನಿಸ್ಟ್ರು ಇದಕ್ಕಿದ್ದಂಗೆ ಅವರೇ ಬಂದುಬಿಟ್ಟು ಉಡಾಪಿ ಥರ ಬಂದು ಹತ್ತಿ ಅವರೇ ಭಾಷಣ ಮಾಡಿ, ಒಬ್ಬ ಹಾಸನ ತಾಲೂಕು MLA ಮಾತಾಡೋಕ್ಕೆ ಬಿಡಲಿಲ್ಲ, MP ಮಾತಾಡೋಕ್ಕೆ ಬಿಡಲಿಲ್ಲ, ಕೆಲವು MLAಗಳು ಬರ್ತಾಯಿದ್ರು. ಆದರೆ ಇವರು ಇಳಿದ್ಬಿಟ್ಟು ದಡ ಹೋದರೆ ಇದೇನು ಅನ್ನೋದು ಅರ್ಥನೇ ಆಗಲ್ಲ. ಇವರು ಯಾಕೆ ತಿಳ್ಕೊಂಡಾರೆ ಅಂದರೆ ಹಾಸನ ನಮ್ಮನ್ನು ಜಾತ್ರೆ ಕುಣಿಸ್ತೀವಲ್ಲ ಹಂಗೆ ಅಂತ ಹೇಳಿದಾರೆ. ಇವರು ರೈತರ ಕೈ ಸಿಗಾಕಿ ಅಂದರೆ ಯಾವ ಜಾತ್ರೆ ಕುಣಿಸ್ತೀವಿ ಅಂತ ಗೊತ್ತಿಲ್ಲ ಇವರಿಗೆ. ಹಾಸನ ನಮಗೆ ಕೊಡೋದು ನಾವೇ ಅಡುಗೆ ಮಾಡಿ ಹಣ್ಣು ಕಾಯಿ ಬೆಳೆದು ದೇವಸ್ಥಾನಕ್ಕೆ. ಆ ತಾಯಿ ಬಗ್ಗೆ ಏನು ಮಾತಾಡ್ತಾ ಇಲ್ಲಿ. ಇವರು 3 ತಿಂಗಳು 1 ತಿಂಗಳು ನಡೆಸಿಬಿಟ್ರಲ್ಲ, ಅದರಲ್ಲಿ ನಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಕುಣಿತಾ ಇದ್ದಾರೆ ಇವರು. ಜಿಲ್ಲಾ ಆಡಳಿತನೂ ಅದ್ರ ಬಗ್ಗೆ ಹೇಳೋಕ್ಕೆ ನಿಲ್ಲಿಲ್ಲ, ಸೀದಾ ಬಿಟ್ಟು ಓಡೋಗ್ತಾರೆ. ಅಂದರೆ ಇದೇನು ಇವರು ಒಂಥರ ಗುಂಡಾಗಿರಿ ಆಯಿತು. ಗುಂಡೂರಾವ್ ಕಾಲ ಸರ್ಕಾರ ಇತ್ತಲ್ಲ ಆ ಥರ ಆಯಿತು. ರೈತರ ಪರ ಅಂತ ಆ ಕಡೆ ಅವರು ಹೇಳ್ತಾರೆ. ಸಿದ್ದರಾಮಯ್ಯ ನಾನು ನಂಜುಂಡಸ್ವಾಮಿಯವ್ರ ಶಿಷ್ಯ ಅಂತ ಹೇಳ್ತಾರೆ. ಒಳ್ಳೆ ಶಿಷ್ಯ ಆದ್ರ ತಕ್ಕನೆ ನಡ್ಕೋತಾ ಇಲ್ಲ ಇವ್ರು ಯಾರನ್ನು. ನಾವೇನು ಹೇಳಿದ್ವು, 3 ಸತಿ CM ಬಂದಾಗ ಲೆಟ್ರ್ ಕೊಟ್ಟಿದ್ದೀವ್ರಪ್ಪ, ನೀವು ಮಿನಿಸ್ಟ್ರ್ ಆದಮೇಲೆ 1 ದಿವಸ ಮೀಟಿಂಗ್ ಕರೀಲಿಲ್ಲ, ಬಿಳಿ ಸುಳಿ ಬಗ್ಗೆ ಏನು ನೀವು ಮಾತಾಡಲಿಲ್ಲ, ನೀವು ಯಾವಾಗಲೂ ತಪ್ಪಿಸ್ಕೆ ತಿರುಗ್ತಿರಲ್ಲ ಏನು ಅಂತ ಹೇಳಿದರೆ ಅಲ್ಲೂ ಉಡಾಪೆ. ಕೃಷ್ಣ ಬೈರೇಗೌಡ್ರದ್ದು ಇನ್ನೂ ಹಾಸನ ಜಿಲ್ಲೆ ಗೊತ್ತಿಲ್ಲ, ಇನ್ನೂ ಕೃಷ್ಣ ಬೈರೇಗೌಡ್ರಿಗೆ ಇನ್ನೂ ಯಾರೂ ಕೈ ಹಾಕಿಲ್ಲ. ಆದ್ರೆ ನಾವು ಕಪ್ಪಾಟ ಆರ್ಸನ ಅಂತ ಇದ್ದು SP ಎಲ್ಲ ಕರೆದ್ಬಿಟ್ಟು ನೋಡಿ ಮೂರ್ತಿಯರೇ ನಿಮ್ಮ ಬೇಡಿಕೆ ಏನಿದೆ ಅದನ್ನು ನಾವು EDS ಕೊಡ್ತೀವಿ, ನೀವು ಸುಮ್ಮನಿರಿ ಅಂತ ಹೇಳಿದರು. DSPನೇ ಆಯಿತು ಬಿಡಿ ಸರ್ ನಾವೇನು ಮಾಡಲ್ಲ, ಅವರು ಒಟ್ಟಿಗೆ ಸ್ಟೇಜಲ್ಲಿ ನಮಗೆ ಪ್ರಶ್ನೆ ಕೊಡಬೇಕು, ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳಿದ್ರು. ನಾವು ಮಾತಾಡಿಸ್ತೀವಿ ಅಂದರು. ಮಾತಾಡೋಕ್ಕೆ ನಿಲ್ಲಿಲ್ಲ ಮನುಷ್ಯ, ಇಳಿದುಬಿಟ್ಟು ದಡ ಓಡೋದ್ರೆ ಇದೇನು ಕಾರ್ಯಕ್ರಮಗಳು ಇವರವು? ಆದಾಯ ಬರ್ತಾ ಇದ್ರೆ ಆಲೂಗಡ್ಡೆ ಯಾಕೆ ಬಿಡೋದು? ಯಾಕೆ ಬೆಳೆಯೋಕೆ ಬಿಡೋರು ಹೇಳಿ? ಅವ್ರು ನಷ್ಟಕ್ಕೊಳಗಾಗ್ಯವನೆ. ಮತ್ತೆ ಇದ್ರಲ್ಲಿ ಏನೋ ಇದೆ ಅಂದರೆ, ಏನೋ ಪಂಜಾಬಿಂದ ದೊಡ್ಡ ಸ್ಟೋರೇಜ್ಗಳು ಮಾಡ್ಕೊಬಿಟ್ಟವ್ರು ಇಲ್ಲಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನ ಬಿಂಬಿಸ್ಬೇಕು. ಇಲ್ಲಿ ಬಿಂಬಿಸಿ ಮತ್ತೆ ಅದರಲ್ಲೂ ಏನಾದರೂ ಒಂದು ಪ್ರಯೋಗ ಪಡಿಬೇಕು ಅನ್ನೋದು ನಮಗೆ ಮೇಲ್ನೋಟ ಕಾಣ್ತಾ ಐತೆ. ಗೋಡನ್ನೆಲ್ಲ ಖಾಲಿ ಇದಾವಲ್ಲ, ಎಲ್ಲ ತಂದು ನೋಡಿ, ನೀವು ಹೋಗಿ ನೋಡಿ, ಅದನ್ನೇ ತಿನ್ನೋಕ್ಕೂ ಕೊಡ್ತಾರೆ, ಬಿತ್ತಂಗೂ ಕೊಡ್ತಾರೆ. ಇದು ತಪ್ಪಬೇಕು. ನೇರವಾಗಿ ಇದು ಬೀಜ ಅಂತಾನೆ ಸರ್ಟಿಫಿಕೇಟ್ ಆಗಬೇಕು. ಏನಾದರೂ ಇದ್ರ ಲೋಪದೋಷ ಆದರೆ ಸಂಬಂಧಪಟ್ಟ ಯಾರು ಮಾಡ್ತಾನೆ ಅವರೇ ಪರಿಹಾರ ಕೊಡಬೇಕು. ಅದು ನಮ್ಮ ಹೋರಾಟ. ಅದಾದ್ಮೇಲೆ ಬೆಳೆ ಬಂದ್ಮೇಲೆ ಇವರೇ ಹೇಳ್ತಾರೆ, ನೀವು ಬೆಳೀರಿ ಅಂತ ಹೇಳಿದ್ರಿ, ನಾವು ಬೆಳೆದಿದ್ವಿ, ನಮಗೆ ಬೆಲೆ ಕೊಡ್ಬೇಕಾದ ಯಾವ ಧರ್ಮ? ಜಿಲ್ಲಾಡಳಿತದ ಇದಕ್ಕೆ ಎಚ್ಚರಿಕೆ ವಹಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಪತ್ರಿಕಾ ಮುಖಾಂತರ ಬಂದಿದ್ವಿ. ಈ ಜೋಳನೂ ಹಂಗೆ ಆಗಿತ್ತು, ಎಲ್ಲ ಜೋಳ ಹಾಕಿದ್ರು, ಈ ಸರಿ ಬೆಲೆ ಇಲ್ಲ, ಜೋಳ ಬಿಡಿ ಬೇರೆದು ಹಾಕಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಲೂಗಡ್ಡೆ ಹಾಕ್ತೀವಿ, ಆಲೂಗಡ್ಡೆಗೂ ನಮಗೆ ಇದಿರಲ್ಲ, ಆಗ ಅದನ್ನು ಆಲೂಗಡ್ಡೆನೂ ಬಿಡಿ ಅಂತಾರೆ. ಹಂಗಾಗಿ ರೈತರನ್ನ ದಿಕ್ತಪ್ಪಿಸೋ ಕೆಲಸ ಆಗ್ತೈತೆ. ನಿಗದಿತ ಬೆಲೆ ಕೊಡಿ. ಕೇಂದ್ರ ಸರ್ಕಾರ 2400 ರೂಪಾಯಿ ನಾವು ಜೋಳ ಕೊಡ್ತೀವಿ ಅಂತ ಹೇಳಿದ್ರು. ರಾಜ್ಯ ಸರ್ಕಾರದ ಮೇಲೆ ಎತ್ತಾಕ್ತು, ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಎತ್ತಾಕ್ತು.
ಇನ್ನು KF ಅಲ್ಲಿ 40,000 ಮೆಟ್ರಿಕ್ ಟನ್ ಜೋಳ ತಗೋಬೋದಾಗಿತ್ತು. ಎಂಥ ದಿಕ್ತಪುಸ್ತ ಕೆಲಸ ಮಾಡುತ್ತೆ ರಾಜ್ಯ ಸರ್ಕಾರ ಅಂದರೆ, ಬರೀ 15,000 ರೂಪಾಯಿ ತಗೊಂಡು ಮತ್ತೆ ಬೇರೆಯವರಿಂದ ವರ್ತಕರಿಂದ 2,400 ರೂಪಾಯಲ್ಲಿ ಜೋಳ ತಗೋತಾವ್ರೆ. APMC ಏನು ಮಾಡ್ತಾರೆ, ಮತ್ತೆ 1,900 ರೂಪಾಯಿ ಜೋಳ ಬಂತು. ಅಟ್ಲೀಸ್ಟ್ 15,000 ಜನ ರೈತರಿಗೆ ಉಪಯೋಗ ಆಗೈತೆ. ಇನ್ನು 40,000 ಜನಕ್ಕೆ KF ಮನ್ಸು ಮಾಡಿದ್ರೆ ಹಾಸನ KF ನಮಗೆ ರೈತರನ್ನ ಉಳಿಸ್ಬೋದಾಗಿತ್ತು. ಈಗ ನೋಡಿ, ಹೋಗಿ ನೀವೇ ಹೋಗಿ ಕೇಳಿಬೇಕಾರೆ ನಮಗೆ 2,400 ರೂಪಾಯಲ್ಲಿ ತಗೋತೀನಿ ಅಂದಮೇಲೆ ತಗೋಬೇಕು, ಸೀಮಿತಗೊಳಿಸ್ತಾರೆ. ಇದರಲ್ಲಿ ಮಧ್ಯ ಪ್ರವೇಶ ಮಾಡ್ತಾರೆ ರಾಜ್ಯ ಸರ್ಕಾರ. ನಿಮಗೆ ಸಹಾಯಧನ 250 ರೂಪಾಯಿ ಕೊಡ್ತೀನಿ, ಹೋಗಿ APMC ತಗೊಂಡೋಗಿ ಹಾಕಿ ಅನ್ನತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್, ಮುಖಂಡರಾದ ಪದ್ಮಪ್ರಭು, ಸುರೇಶ್, ಮನು, ಲಕ್ಷ್ಮಣ್ ಹಾಜರಿದ್ದರು. 5 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದ ರಂಜಿತಾ ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹಾಸನ ತಾಲೂಕಿನ ಶಾಂತಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಅದ್ದಿಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಪತಿ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರೆ ಇತ್ತ ಪತ್ನಿಯು ನೇಣು ಬಿಗಿದುಕೊಂಡು ಶರಣಾಗಿರುವ ಘಟನೆ ಹಾಸನ ತಾಲೂಕಿನ ಅದ್ದಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 25 ವರ್ಷದ ರಂಜಿತಾ ಮೃತ ದುರ್ದೈವಿ. ಈಕೆಯ ಪತಿ 28 ವರ್ಷದ ಚೇತನ್ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರೆ, ಪ್ರೀತಿಸಿ ವಿವಾಹವಾಗಿದ್ದ ದಂಪತಿ ನಡುವೆ ಕಲಹ ಏರ್ಪಟ್ಟು 3 ದಿನ ಹಿಂದೆ ಚೇತನ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಪತಿಯು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವುದನ್ನು ಕಂಡು ರಂಜಿತಾ ಕೂಡ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 5 ವರ್ಷದಿಂದ ಮದುವೆ ಆಗಿತ್ತು ನನ್ನ ಮಗಳು. ಹೀಗೆ ಅದ್ದಳಿ ಕೊಟ್ಟು ಮದುವೆ ಮಾಡಿದ್ವಿ. ಚಂದ್ರಗೌಡ ಸುಜಾತಮ್ಮ ಅನ್ನೋರ ಮನೆಗೆ ಕೊಟ್ಟು ಮದುವೆ ಮಾಡಿದ್ದು. ನೀವು ಅಣ್ಣನ ಲಕ್ಷ್ಮಣ ಅವ್ರಿಗೆ ಆಮೇಲೆ ಅತ್ತೆ ಮಾವ ಇಬ್ಬರು, ಸುಜಾತಮ್ಮ ಮತ್ತು ಅತ್ತೆ ಸುಜಾತಮ್ಮ, ಮಾವಂದಿನಾದ ಚಂದ್ರಗೌಡ ಮತ್ತು ದೊಡ್ಡ ಮಗ ಆದ ಚಂದನು, ಅವ್ರ ಹೆಂಡತಿ, 3-4 ಜನ ಕಿರ್ಕೊಳ ಕೊಟ್ಟು 4-5 ಜನ ಕಿರ್ಕೊಳ ಕೊಟ್ಟು ನನ್ನ ಮಗಳನ್ನ ಇವತ್ತು ನೇಣು ಹಾಕಿರೋ ಪರಿಸ್ಥಿತಿಗೆ ಮಾಡಿ ಹಾಕ್ಬಿಟ್ರು ಸರ್. ನಾವು 4-5 ಸಲ ಹೋಗಿ ಪಂಚಾಯತಿ ಮಾಡಿದ್ದೆವು. 4-5 ಸಲ ಹೋಗಿ ಪಂಚಾಯತಿ ಮಾಡಿ ತೀರ್ಮಾನ ಮಾಡಿ ಏನೇನೋ ಮಾಡಿ ಒಳ್ಳೆದಾಗಿ ಹೋಗಿ ಅಂತೆಲ್ಲ ಹೇಳಿಕೆ ಬಂದು ನಾವು ಒಂದು 7-8 ಜನ ಹೋಗಿದ್ದು ನಮ್ಮೂರಿಂದ ಬಿಡ್ಕೊಂಡಳ್ಳಿಲ್ಲ ಮಾಡಿ 4-5 ಸಲ ಹೋಗಿ ಮಾಡಿವೆ. ಅವರು ಇದನ್ನ ಯಾವಾಗಲೂ ಮತ್ತೆ ಕಿರುಕುಳ, ಡೋರಿ ತಗೊಂಬ, ಡೋರಿ ಹಣ ಬೇಕು, ಒಡವೆ ಮಾಡಿಸ್ಕೊಬ, ನಾನು ಅಲ್ಲಿ ಸೈಡ್ ತಗೋಯ್ತೀನಿ, ಅಲ್ಲಿ ಸೈಡ್ ತಗೋಬೇಕು, ನಿಮ್ಮ ಅಪ್ಪ ಮನೆಯಿಂದ ದುಡ್ಡು ಇಸ್ಕೊಬ, ಬರೀ ಇದಾಯಿತು ಸರ್. ಯಾವಾಗವರು ನನ್ನ ಮಗಳಿಗೆ ನೆಮ್ಮದಿಲ್ಲ. 5 ವರ್ಷದಿಂದ ನನ್ನ ಮಗಳು ನೆಮ್ಮದಿಗೆ ಹೇಳೋದೇ ಇಲ್ಲ. ಭಾರಿ ಕಿರುಕುಳ ಕೊಡ್ಬೋದು. ಪ್ರೀತಿ ಮದುವೆ ಆಯಿತು. ನಾವು ಒಪ್ಕೊಂಡಿಲ್ಲ. ಅವರೇ ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದು ಚಂದ್ರಾಯಪಟ್ಟಣ ಹತ್ರ ಜನವಾರ ಕೆರೆ ಪಕ್ಕ ಈಶ್ವರ ದೇವಸ್ಥಾನ ಅಂತ ಆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದ್ರು ಸರ್. ನನಗೇನು ಅವರು ಏನಪ್ಪ ಅಂದರೆ ಅವರು ನನ್ನ ದಬ್ಬಳಿಕೆ ಮೇಲೆ ವಿರುದ್ಧವಾಗಿ ಹೋಗಿ ಮದುವೆ ಮಾಡ್ಕೊಂಡ್ಬಂದ್ರು ಅವರು ಸರ್. ಅವ್ರಿಗೆ ಈ ದೊಡ್ಡ ಶಿಕ್ಷೆ ಆಗ್ಬೇಕು ಸರ್. ಇನ್ನು ಮುಂದೆ ಹೆಣ್ಮಕ್ಳಿಗೆ, ಯಾವ ಹೆಣ್ಮಕ್ಳಿಗೂ ಏನು ಆ ಥರ ಆಗಬಾರ್ದು. ಇನ್ನು ಮುಂದೆ ಆ ಥರ ಅವರಿಗೆ ಒಳ್ಳೆ ದೊಡ್ಡ ಶಿಕ್ಷೆ ಆಗ್ಬೇಕು ಸರ್. ಅವರು ಇವತ್ತು ರಂಜಿತಾ ಸನ್ ಆಫ್ ಮಂಜೇಗೌಡ ಅವರು ತೀರ್ಕೊಂಡಿದ್ದಾರೆ. 27/1/2026 ಸಂಜೆ 7 ಗಂಟೆಗೆ ಈ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಅದರ ಮಾಹಿತಿ ನಮ್ಮ ಮಾವರಿಗೆ ಬಂದಿತ್ತು. ನಮಗೆ ಅವರ ತಂದೆ ಮಾವ ಆಗ್ಬಿಟ್ಟಿಗೆ ಅವರು 5 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿತ್ತು. ತಂದೆ ತಾಯಿ ಒಪ್ಪಿಗೆ ಇದ್ದಾನೆ ಸಹ ಈ ಹುಡುಗನೇ ಬೇಕು ನನಗೆ ಅಂತ ಅಂದ್ಬಿಟ್ಟು ಅವ್ರು ಮದುವೆ ಆಗಿದ್ದರು. ತಂದೆ ತಾಯಿ ವಿರುದ್ಧ ಕಟ್ಕೊಂಡು ಸಹ ಅವ್ರನ್ನ ಆ ಚಂದ್ರಪುರದ ಯಾರೋ ಒಂದು ದೇವಸ್ಥಾನದ ಮದುವೆ ಆಗಿದ್ದರು. ಮದುವೆಯಾಗಿ 1 ವರ್ಷಗಳ ಕಾಲ ಅವರು ಅನ್ಯೋನ್ಯವಾಗಿದ್ದರು. ಅದು ಪ್ರತಿಫಲವಾಗಿ ಒಂದು ಗಂಡು ಮಗ ಸಹ ಹುಟ್ಟಿರ್ತದೆ. ತದನಂತರ 1-2 ವರ್ಷ ಕಳೆದ ನಂತರ ವರದಕ್ಷಿಣೆ ದುಡ್ಡಿಲ್ಲ, ದುಡ್ಡು ಪುಸ್ತಕ ಮದುವೆ ಆದೆ, ಹಂಗೆ ಹಿಂಗೆ ಅಂತ ಮಾತುಗಳು ಬಂದು ಮಾತುಗಳು ಬಂದ್ಬಿಟ್ಟು ನನ್ನ ಮಗಳು ನನಗೆ ಹೇಳೋದ್ರಿಂದ ನಮ್ಮ ಮಾವಿಗೆ ಹೇಳೋದ್ರಿಂದ ಮಾವು ಒಂದು ತೊಲೆ 1 ಗ್ರಾಮ್ 112 ತೊಲೆ ಒಟ್ಟು 120 ಗ್ರಾಮು ಚಿನ್ನವ ಸಹ ಅವ್ರಿಗೆ ಮಾಡಿಸ್ಕೊಟ್ಟಿದ್ರು. ಅದಾದ ನಂತರ ಮತ್ತೊಂದು 2-3 ತಿಂಗಳು ಸುಮ್ಮನಿದ್ರು. ಮತ್ತು ಅದನಂತರ ಮತ್ತೆ ದುಡ್ಡು ಇಸ್ಕೊಬ, ದುಡ್ಡು ಕೊಟ್ಟಿಲ್ಲ, ಪುಸ್ತಕ ಮದುವೆ ಆಗಿದೆ, ನನಗೆ ಅಲ್ಲೂ 6 ವರ್ಷ ವರದಕ್ಷಿಣೆ ಕೊಡೋರು, ಇಲ್ಲಿ ಕೊಡೋರು, ನಾನು ಅವತ್ತೇ ಸುಮ್ಮನೆ ದುಡ್ಡಿಗೆ ಮದುವೆ ಆಗ್ಬಿಟ್ಟೆ, ಹಂಗೆ ಹಿಂಗೆ ಅಂತ ಬರೀ ಮಾತು ಯಾವಾಗಲೂ ಜಗಳ. ಅವಾಗ ಏನು ಮಾಡಿ ನಾವು ಒಂದು 4 ಸಲ ಪಂಚಾಯತಿ ಮಾಡಿದ್ದು. ಅವರಪ್ಪ ದುಡ್ಡು ಮುಖ್ಯ, ದುಡ್ಡು ಆಸೆ ಮಾಡ್ತಾರೆ, ಅವತ್ತು ಯಾಕೆ ಆಸೆ ಮಾಡಿ ಮದುವೆ ಆಯ್ತು ನೀನು, ಇವತ್ತು ಅವತ್ತು ದುಡ್ಡು ಕೇಳ ನೀನು ಯಾಕೆ ಮದುವೆ ಆಗಬೇಕು, ಇವತ್ತು ಮದುವೆ ಆಗ್ಬಿಟ್ಟು ಒಂದು ಮಗು ಉಡಿಸ್ಬಿಟ್ಟು ಈ ಥರ ಹಿಂಗೆ ನೆಮ್ಮದಿ ಹಾಳು ಮಾಡಬೇಡ ಅಂತ ನಾವು ಬುದ್ಧಿವಾದ ಹೇಳಿದ್ದು. ನಾವು ಹೋದಾಗ ಸುಮ್ಮನೆ ಅಂತ ಒಪ್ಕೊಳ್ಳೋನು, ಮತ್ತೆ ಬಿಕ್ಕಡಿ ಬಂದು ಮತ್ತೆ 2-3 ವರ್ಷ ಅದೇ ರಾಗ ಅದೇ ಥರ ಮತ್ತೆ ಕಿತಾಪತಿ ಇದ್ದಲೇ ಇದ್ದೆ. ಈಗ ಮೊನ್ನೆ 27ನೇ ತಾರೀಕು ಸಂಜೆ 7 ಗಂಟೆಲಿ ಈ ಥರ ಆಗಿದೆ ಅಂತ ಗೊತ್ತಾಗೈತೆ. ಅದ್ರ ಪ್ರಯುಕ್ತ ನಮಗೇನಂತಂದರೆ ಅವಳು ಸುಮ್ಮನೆ ಆತ್ಮಹತ್ಯೆ ಮಾಡ್ತಾರಂಥ ಹುಡುಗಿ ಅಲ್ಲ, ಅವಳು ಮಾನಸಿಕವಾಗಿ ಹಿಂಸೆ ಪಟ್ಟು ಅವಳು ವರದಕ್ಷಿಣೆ ಕಿರುಕುಳದಿಂದಲೇ ಆ ಕೆಲಸ ಕೈ ಹಾಕಿರ್ಬೋದು ಅಂತ ನಮಗೆ ಅನುಮಾನ ಇದೆ. ದಯಮಾಡಿ
ಸಂಬಂಧಪಟ್ಟ ಇಲಾಖೆ ಅಂತವರು ಸೂಕ್ತ ನ್ಯಾಯ ಕೊಡಿಸ್ಬೇಕು ನಮಗೆ. ಆ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ದಯಮಾಡಿ ಕೇಳ್ಕೊತಿದ್ದೀವಿ. ಜನವರಿ 24ರಂದು ನಡೆದ ಜೆಡಿಎಸ್ ಸಮಾವೇಶವು ಬಹಳ ಯಶಸ್ವಿಯಾಗಿ ಹಾಗೂ ಎಲ್ಲರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಯಶಸ್ವಿಯಾಗಿದೆ ಎಂದು ಮಾಜಿ ಶಾಸಕ ಲಿಂಗೇಶ್ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಕಾರ್ಯಕರ್ತರು, ಶಾಸಕರು, ಮುಖಂಡರು ಹಾಗೂ ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿದೆ ಹಾಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಸಮಾವೇಶದಲ್ಲಿ ನಿರೀಕ್ಷೆಗೂ ಮೀರಿದ ಜನರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಯುವಕರು ಭಾಗವಹಿಸಿದ್ದರು. ಇದರ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಸೂರಜ್ ರೇವಣ್ಣ ಅವರ ಶ್ರಮವೂ ಇದೆ ಎಂದರು. ಸಮಾವೇಶದಲ್ಲಿ ಯಾವುದೇ ರೀತಿಯ ತೊಂದರೆಯಾಗದೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಎಂದು ತಿಳಿಸಿದ ಅವರು, ಎಚ್.ಡಿ. ದೇವೇಗೌಡ ಅವರ ಮಾರ್ಗದರ್ಶನದಂತೆ ಹಾಗೂ ರೇವಣ್ಣ ಅವರ ಜೊತೆಗೂಡಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು. ರಾಜ್ಯದ ಎಲ್ಲ ಶಾಸಕರು, ಎಂಎಲ್ಎ, ಎಂಎಲ್ಸಿ, ಮುಖಂಡರು, ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಜೆಡಿಎಸ್ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಜಿಲ್ಲಾ ಜಾತ್ಯತೀತ ಜನತಾದಳದ ಕಾರ್ಯಕ್ರಮ, ಸಮಾವೇಶ ಜೊತೆಗೆ ಬೆಳ್ಳಿ ಮಹೋತ್ಸವ ಭಾಳ ಅದ್ದೂರಿಯಾಗಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಸಹ ಹೆಚ್ಚು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 2.5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಭಾಗವಹಿಸಿದ್ರು ಅನ್ನೋದು ಅದೊಂದು ಅಗ್ಗಳಿಕೆ. ನಭೂತೋ ನಾವು ಭವಿಷ್ಯತಿ, ಹಿಂದೆ ಆಗಿಲ್ಲ ಮುಂದೆ ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಏಕೆಂದರೆ ಆದರೂ ಆಗ್ಬೋದು. ಸದ್ಯದಲ್ಲಿ ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವುಗಳು ಸಹ ಪ್ರಚಾರ ಕೊಟ್ಟಿದ್ದೀರ. ಮೊದಲಿಗೆ ನಾನು ಎಲ್ಲ ಮಾಧ್ಯಮದವರಿಗೆ ಸಹ ಈ ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಿಸ್ತೇನೆ. ಈ ಒಂದು ಯಶಸ್ವಿಗೆ ಕಾರಣ ನಮ್ಮ ನಾಯಕರಾದಂಥ ಎಚ್.ಡಿ. ರೇವಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ಒಂದು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದರು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದರು. ಕಾರಣ ಈ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ಯುವಕರ ಒಂದು ಸಂಘಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೌಡರು ಮತ್ತು ಈ ಜಿಲ್ಲೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣವರು ಸಹ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅಷ್ಟೊಂದು ಯಶಸ್ವಿಯಾಗಿ ಯುವಕರು ಬರಲಿಕ್ಕೆ ಕಾರಣ ಆಯಿತು ಅಂತ ನನ್ನ ಒಂದು ಅನಿಸಿಕೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ಕಾರ್ಯಕರ್ತರು ಸಹ ಇಲ್ಲಿರ್ತಕ್ಕಂಥ DCC ಬ್ಯಾಂಕ್ ಇರ್ಬೋದು, KMF ಇರ್ಬೋದು, ನಗರಸಭೆ ಮಾಜಿ ಮೇಯರ್ಗಳು, ಕಾರ್ಪೊರೇಟರ್ಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಜೊತೆಗೆ ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಸಣ್ಣ ಕಾರ್ಯಕರ್ತರಿಂದಲೂ ಇಟ್ಕೊಂಡು ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ. ಅವರಿಗೆ ಜಾತ್ಯತೀತ ಜನತಾದಳ ಹಾಸನ ಜಿಲ್ಲಾ ಘಟಕದ ಪರವಾಗಿ ಹೃದಯಪೂರ್ವಕ ಗೌರವವನ್ನು ಹಾಗೂ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಅರ್ಪಣೆ ಮಾಡ್ತೇನೆ. ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಮಾತನಾಡಿ, ಕಾರ್ಯಕ್ರಮ ಯಶಸ್ವಿಗೆ ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ, RTO ಅವರು ಸಹಕಾರ ನೀಡಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಜೆಡಿಎಸ್ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ನಂತರ ಮಾತನಾಡಿ, ಶಿವಲಿಂಗೇಗೌಡ ಅವರಿಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನ ಸಿಗುವುದಿಲ್ಲ ಎಂದರು. ಹಾಗೂ ನಿಮಗೆ ಸ್ವಾಭಿಮಾನ ಇದ್ದಲ್ಲಿ ಗೃಹ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕುರುಬ ಸಮಾಜದ ಬಿಳಿ ಚೌಡಯ್ಯ ಅವರಿಗೆ ಬಿಟ್ಟುಕೊಡಿ ಎಂದರು. ಮಾಜಿ MLC ಗೋಪಾಲಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ನಮ್ಮ ಪಕ್ಷದ ಬಗ್ಗೆ ಮಾತನಾಡಬೇಡಿ ಹಾಗೂ ನಮಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದರು. ಏನು 25ನೇ ವರ್ಷದ ನಮ್ಮ ಪಕ್ಷದ ಬೆಳ್ಳಿ ಹಬ್ಬ, ಈ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ಆ ಸ್ಥಳದ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಇರ್ಬೋದು, ಭೂವನಹಳ್ಳಿ, ಸಂಕೇನಹಳ್ಳಿ ಇರ್ಬೋದು, ಅದೇ ರೀತಿ ಲಕ್ಷ್ಮೀ ಸಾಗರ, ಕೆಂಚಟ್ಟಹಳ್ಳಿ, ಹಲವಾರು ಏನು ಗ್ರಾಮಸ್ಥರು ಅವರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತರು ಹಾಸನ ಜಿಲ್ಲಾದ್ಯಂತ ಬಂದು ಇವತ್ತು ಪಕ್ಷದ ಅಭಿಮಾನಿಗಳಿರ್ಬೋದು, ಪಕ್ಷದ ಹಿತೈಷಿಗಳು, ಲಿಂಗೇಶಣ್ಣ ಹೇಳಿದಾಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಳಷ್ಟು ಇದೊಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕೂಡ ಸಹಕಾರರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀವಿ. ತಾಲೂಕು ಅಧ್ಯಕ್ಷಗಳು ಇರ್ಬೋದು, ಪ್ರತಿಯೊಬ್ಬರು ಕೂಡ ಭಾಳಷ್ಟು ಸಹಕಾರ ಮಾಡಿದರೆ ಅವ್ರಿಗೆಲ್ಲರಿಗೂ ತಮ್ಮ ಮೂಲಕ
ಧನ್ಯವಾದಗಳನ್ನು ತಿಳಿಸಬೇಕು. ನೋಡಿದ್ರಿ, ನಿರೀಕ್ಷೆಯಿಂದ ನಾವೇನು ನಿರೀಕ್ಷೆ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಏನು ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ಬಂದು ಮಾಡೋದು ನೋಡಿದ್ರೆ ಭಾಳಷ್ಟು ಸಂತೋಷ. ಯಾಕೆಂದರೆ ಕೆಲವೊಂದು ಕಡೆ ಪಕ್ಷಕ್ಕೆ ಇನ್ನೊಂದು ಕಾರ್ಯಕರ್ತರಿಗೂ ಮತ್ತು ಯುವಕರಿಗೆ ವಿಶೇಷವಾಗಿ ಒಂಥರ ಪಕ್ಷದ ಸಂಘಟನೆ ಚಲನವಲನ ಸ್ವಲ್ಪ ಚರ್ಚೆಗೂ ಕೂಡ ಭಾಳಷ್ಟು ಗ್ರಾಸದಾಗೆ ತಾವೇ ನೋಡ್ತಾ ಇದ್ರಿ. ಭಾಳಷ್ಟು ನಮಗೆ ಪ್ರಶಂಸೆನೂ ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮುಂದಿನ ಏನು ಸ್ಥಳೀಯ ಚುನಾವಣೆ ಇದೆ ಅದಕ್ಕೂ ಕೂಡ ನಮಗೆ ಏನೋ ಒಂದು ಕಡೆ ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ದೇವೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಐಷಾರಾಮಿ ಜೀವನ ಮಾಡಬೇಕು ಎನ್ನುವವರು ಪತ್ರಿಕೋದ್ಯಮಕ್ಕೆ ಬರಬಾರದು ಎಂದು ಹಿರಿಯ ಪತ್ರಕರ್ತರಾದ ಶಿರಸಿ ಜಯರಾಮ ಹೆಗಡೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮನೆಯಂಗಳದಲ್ಲಿ ನೀಡುವ KUWJ ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ಇಳಿ ವಯಸ್ಸಿನಲ್ಲಿರುವ ನನ್ನ ಮನೆಗೆ ಬಂದು ಕಾರ್ಯನಿರತ ಪತ್ರಕರ್ತರ ಸಂಘವು ಗೌರವ ನೀಡಿರುವುದು ಹೃದಯ ತುಂಬಿ ಬಂದಿದೆ ಎಂದರು. ಪತ್ರಕರ್ತರ ಬಗ್ಗೆ ಜನಸಾಮಾನ್ಯರ ನಿರೀಕ್ಷೆಗಳು ಬಹಳ ಇದೆ. ಆ ನಿಟ್ಟಿನಲ್ಲಿ ಪತ್ರಕರ್ತರು ಹೆಜ್ಜೆ ಇಡಬೇಕು. ಸಾಮಾಜಿಕ ಜವಾಬ್ದಾರಿಯನ್ನ ಎಂದು ಮರೆಯಬಾರದು ಎಂದು ಕಿವಿ ಮಾತು ಹೇಳಿದರು. ಪತ್ರಿಕೋದ್ಯಮಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಎಂಥದ್ದೇ ಕಾಲಘಟ್ಟದಲ್ಲಿಯೂ ಪತ್ರಿಕೋದ್ಯಮ ತನ್ನ ಮೊನಚು ಕಳೆದುಕೊಂಡಿಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಮುದ್ರಣ ಮಾಧ್ಯಮ ಪತ್ರಿಕೋದ್ಯಮ ತನ್ನ ಘನತೆ ಉಳಿಸಿಕೊಂಡಿದೆ. ಇದು 100 ವರ್ಷ ಹೀಗೆ ಇರಲಿದೆ ಎಂದು ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಪತ್ರಿಕೋದ್ಯಮ ಪ್ರಾರಂಭ ಮಾಡಿದ ದಿನದಿಂದ ಈ ತನಕ ನಾನು ವೃತ್ತಿಬದ್ಧವಾಗಿ ಮಾಡಿಕೊಂಡು ಬಂದಿರುವ ಕೆಲಸ ಮತ್ತು ಸೇವೆ ನನಗೆ ತೃಪ್ತಿ ತಂದಿದೆ. ಶಿರಸಿಯಲ್ಲಿ ಜನಮಾಧ್ಯಮ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದು ಆ ಮೂಲಕ ಈ ಭಾಗದ ಜನರ ಜೀವನಾಡಿಯಾಗಿದ್ದು ಖುಷಿ ತಂದ ವಿಷಯ ಎಂದರು. 25 ವರ್ಷಗಳ ಹಿಂದೆ ಬೇಡ್ತಿ ಮತ್ತು ವರದಾ ನದಿ ಜೋಡಣೆಯನ್ನ ವಿರೋಧಿಸಿ ಜನಮಾಧ್ಯಮ ಪತ್ರಿಕೆಯಲ್ಲಿ ನಾನು ಸಂಪಾದಕೀಯ ಬರೆದಿದ್ದು ಈಗಲೂ ಪ್ರಸ್ತುತವಾಗಿದೆ. ನದಿ ಜೋಡಣೆ ವಿರೋಧಿಸಿ ಚಳುವಳಿ ನಡೆಯುತ್ತಿದೆ. ಈ ಬಗ್ಗೆ ಪತ್ರಿಕೆಯು ತನ್ನ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿದರ ಬಗ್ಗೆ ಹೆಮ್ಮೆ ಇದೆ ಎಂದರು. ಯುವ ಜನಾಂಗ ಪತ್ರಿಕೋದ್ಯಮದ ಬಗ್ಗೆ ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡಲು ಮುಂದೆ ಬರಬೇಕು. ಆಗ ಮಾತ್ರವೇ ಬದಲಾವಣೆ ಸಾಧ್ಯ ಎಂದರು. ಬಹಳ ಸಂತೋಷ ಆಗ್ತದೆ. ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಇವರು ಈ ಸೀನಿಯರ್ ಜರ್ನಲಿಸ್ಟ್ ಅಥವಾ ಏನು ನಮ್ಮ ಹಿರಿಯ ಪತ್ರಕರ್ತರಿಗೆ ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ಪರಿಚಯ ಮಾಡಿಕೊಡ್ತಾ ಇರೋದು ನಾಡಿಗೆ ತುಂಬಾ ಸಂತೋಷ ಸಂಗತಿ. ನಾವು ಈ ಜರ್ನಲಿಸಮ್ ಅಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಈ ನಿವೃತ್ತಿ ಜೀವನದಲ್ಲಿ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಆ ತರದ ನಾವು ಮಾಡಿದ ಕೆಲಸವನ್ನ ಗುರುತಿಸುವಂತ ಸಂಸ್ಥೆಗಳು ಜನರು ಇದ್ದಿರೋದ್ರಿಂದ ನಮ್ಮ ಕಾಲ ಬಹಳ ಸಂತೋಷವಾಗಿ ಕಳೀತಾ ಇದೆ. ನಾನು ಹಾಸನದಲ್ಲಿ ಲೆಕ್ಚರರ್ ಆಗಿದ್ದಾಗಲಿಂದಲೂ ಜರ್ನಲಿಸಮ್ ಅಥವಾ ನಮ್ಮ ಪತ್ರಿಕೋದ್ಯಮದಲ್ಲಿ ತೊಡಗಿಕೊಂಡು ಕಾಲಂಗಳನ್ನು ಅಥವಾ ಎಡಿಟೋರಿಯಲ್ಗಳನ್ನು ಬರೀತಾ ಬಂದಿದ್ದು ಅದು ಇನ್ನೂವರೆಗೂ ಕೂಡ ನೆನಪಿಗೆ ತರ್ತಾ ಇರೋದು ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಇಲ್ಲಿ ಶಿಷ್ಯೊಳಗೆ ಕೂಡ ನಮ್ಮ ಜನಮಾಧ್ಯಮ ತುಂಬಾ ಒಳ್ಳೆಯ ಹೆಸರನ್ನು ಗಳಿಸಿ ಇವತ್ತು ಕೂಡ ಅದು ನಡೀತಾನೆ ಇದೆ. ಅದರ ವಿಶೇಷ ಏನಂದ್ರೆ ಹೆಚ್ಚಾಗಿ ಅದು ಈ ರೂರಲ್ ಏರಿಯಾ ಅಥವಾ ಏನು ಹಳ್ಳಿ ಮೇಲಿನ ಜೀವನವನ್ನ ಅದು ಪ್ರತಿನಿಧಿಸುತ್ತಿತ್ತು. ಆವಾಗ ನಾವು ನಮ್ಮ ಈ ಬೇಡ್ತಿ ಮತ್ತು ವರದಾ ನದಿಯ ಜೋಡಣೆಯನ್ನು ವಿರೋಧಿಸಿ ಬರೆದಂತ 25 ವರ್ಷದಿಂದ ಬರೆದ ಸಂಪಾದಕೀಯವನ್ನ ಇವತ್ತು ಅದನ್ನು ಹಾಕ್ತಾ ಇದ್ದಾರೆ ಜನ. ಅಂದ್ರೆ ಅದು ನಮಗೆ ಆ ಪತ್ರಿಕೋದ್ಯಮದ ಒಂದು ಫಲ ನಮಗೆ ಈಗ ಸಿಗ್ತಾ ಇರೋದು ಕಂಡು ಬಹಳ ಸಂತೋಷ ಆಗಿದೆ. ನನಗನ್ನಿಸಿದ ಮಟ್ಟಿಗೆ ಪತ್ರಿಕೋದ್ಯಮ ಇನ್ನೂ ಬಹಳ ವರ್ಷಗಳವರೆಗೆ ಮುಂದುವರಿತದೆ. ಎಲ್ಲ ಡಿಜಿಟಲ್ ಯುಗ ಬಂದಿದ್ರು ಕೂಡ ಪತ್ರಿಕೋದ್ಯಮಕ್ಕೆ ಅದರದೇ ಆದಂತಹ ಸ್ಥಾನ ಇದೆ. ಮತ್ತು ದೊಡ್ಡ ಪತ್ರಿಕೆಗಳು ಸಣ್ಣ ಪತ್ರಿಕೆಗಳು ಅವರದೇ ಆದಂತಹ ಬೇರೆ ಬೇರೆ ಕೆಲಸಗಳಿವೆ. ಅವುಗಳನ್ನು ಮಾಡ್ಕೊಂಡು ಹೋಗೋ ಇನ್ನೂ 100 ವರ್ಷ ಈ ಪತ್ರಿಕೋದ್ಯಮ ಉಳ್ಕೊಳ್ಳುತ್ತದೆ ಅನ್ನೋದು ನನ್ನ ಒಂದು ಆಶೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಟೂರು ಮಾತನಾಡಿ 80ರ ದಶಕದಲ್ಲಿ ಹಾಸನದಲ್ಲಿ ಜನತಾ ಮಾಧ್ಯಮ ಮೂಲಕ ಪತ್ರಿಕೋದ್ಯಮ ಪ್ರವೇಶ ಮಾಡಿದ ಜಯರಾಮ್ ಹೆಗಡೆ ಅವರು ಶಿರಸಿಯಲ್ಲಿ ತಮ್ಮದೇ
ಸಂಪಾದಕತ್ವದಲ್ಲಿ ಜನಮಾಧ್ಯಮ ಪತ್ರಿಕೆಯ ಮೂಲಕ ನಡೆಸಿದ ಪತ್ರಿಕೋದ್ಯಮ ಜನಪರ ಪತ್ರಿಕೋದ್ಯಮಕ್ಕೆ ಕನ್ನಡಿಯಾಗಿದೆ ಎಂದರು. ಹಿರಿಯ ಪತ್ರಕರ್ತರ ಸೇವೆಯನ್ನ ಗುರುತಿಸಿ ಅವರ ಮನೆಯಂಗಳಕ್ಕೆ ತೆರಳಿ ಅವರ ಕುಟುಂಬದ ಸಮ್ಮುಖದಲ್ಲಿ ಗೌರವಿಸುವ ಕೆಲಸವನ್ನ ಕೆಯುಡಬ್ಲ್ಯೂಜೆ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇಂದು ಶಿರಸಿಗೆ ಬಂದು ಜಯರಾಮ ಹೆಗ್ಗಡೆಯವರ ಮನೆಯಂಗಳದಲ್ಲಿ ಗೌರವಿಸುತ್ತಿರುವುದು ರಾಜ್ಯ ಸಂಘಕ್ಕೂ ಅಭಿಮಾನದ ಸಂಗತಿಯಾಗಿದೆ ಎಂದರು. 84 ವರ್ಷದ ತುಂಬು ಜೀವನ ಸಾಗಿಸಿರುವ ಜಯರಾಮ್ ಹೆಗ್ಗಡೆಯವರು ಪತ್ರಕರ್ತರಾಗಿ, ಸಾಹಿತಿಗಳಾಗಿ ಮತ್ತು ಸಂಘಟಕರಾಗಿ ಮಾಡಿರುವ ಸೇವೆ ಅನನ್ಯ. ಅವರು ಶತಾಯುಷಿಗಳಾಗಿ ಬಾಳಲಿ ಎಂದು ತಗಡೂರು ಅವರು ಶುಭ ಹಾರೈಸಿದರು. ಆತ್ಮೀಯ ಪತ್ರಕರ್ತ ಮಿತ್ರರೇ, ಇವತ್ತು ಮತ್ತೊಬ್ಬರು ಹಿರಿಯರ ಮನೆಗೆ ಬಂದಿದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಿರಂತರವಾಗಿ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಹಾಗೆ ಬೆಂಗಳೂರಿನಲ್ಲೂ ಕೂಡ ಯಾರ್ಯಾರು ಹಿರಿಯ ಪತ್ರಕರ್ತರು ಇದ್ದಾರೆ ಅವರ ಮನೆಗೆ ಹೋಗಿ ಮನೆಯಂಗಳದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆಡಬ್ಲ್ಯೂಜೆ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಆ ಕೆಲಸವನ್ನು ಮತ್ತೆ ಮುಂದುವರಿಸಿದ್ದೇವೆ. ಈ ಬಾರಿ ಈ ಶಿರ್ಸಿಯಲ್ಲಿ ಇರುವಂಥ ಒಬ್ಬರು ಹಿರಿಯ ಪತ್ರಕರ್ತರ ಮನೆಗೆ ಬಂದಿದ್ದೇವೆ. ಅವರ ಹೆಸರು ಕೇಳಿದರೆ ನಮಗೆ ವಿಶೇಷ ಇದೆ. ಅವರು ಜಯರಾಮ್ ಹೆಗ್ಡೆ ಅಂತೇಳಿ. ಜಯರಾಮ್ ಹೆಗ್ಡೆ ಹೆಸರನ್ನು ಇಂದಿನ ತಲೆಮಾರಿನವರು ಕೇಳದೇ ಇರುವಂಥ ಹೆಸರು ಅಲ್ಲವೇ ಅಲ್ಲ. ಕಾರಣ ಏನಂದರೆ ಅವರು ಅಷ್ಟರ ಮಟ್ಟಿಗೆ ಅವರು ಪತ್ರಿಕೋದ್ಯಮದಲ್ಲಿ ತಮ್ಮ ಛಾಪನ್ನು ಮೂಡಿಸಿದವರು. ಹಾಗೆ ನೋಡಿದರೆ ಅವರು ಮೂಲತಃ ಶಿರ್ಸಿ ಸಿದ್ದಾಪುರದವರು, ಹುಟ್ಟಿ ಬೆಳೆದಿದ್ದು ಅಲ್ಲೇ. ಅವರು ಜಯರಾಮ ವೆಂಕಟರಾಮಯ್ಯ ಹೆಗಡೆ ಅಂತೇಳಿ ಅವರ ಹೆಸರು. ಅವರ ತಂದೆ ಹೆಸರು ಕೂಡ ಇದೆ. ಭಗೀರಥಿ ಅವರ ತಾಯಿ ಭಗೀರಥಿ ಹೆಗಡೆಯವರು. ಅವರ ಸುಪುತ್ರರಾಗಿ ಹುಟ್ಟಿದಂಥ ಜಯರಾಮ್ ಹೆಗಡೆಯವರು ಮೊದಲು ಅರಸಿ ಹೋಗಿದ್ದು ಒಂದು ಉಪನ್ಯಾಸಕ ಹುದ್ದೆಯನ್ನು. ಆ ಉಪನ್ಯಾಸಕ ಹುದ್ದೆಯನ್ನು ಅವಲಂಬಿಸಿ ಅನೇಕ ಕಡೆ ಕೆಲಸವನ್ನು ಮಾಡ್ತಾರೆ ಅವರು. ನಂತರ ಅಂತಿಮವಾಗಿ ಹಾಸನಕ್ಕೆ ಬರ್ತಾರೆ. ಹಾಸನದಲ್ಲಿ NDRK ಕಾಲೇಜಿನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾರೆ. AVK ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಇಂಗ್ಲೀಷ್ಗಾಗಿ ಟ್ಯುಟೋರಿಯಲ್ ಕೂಡ ಮಾಡ್ತಾರೆ ಅಲ್ಲಿ. ಹಾಗೆ ಮಾಡ್ತಾನೆ ಅವರಿಗೆ ಒಂದು ಒಡನಾಟ ಪತ್ರಿಕೋದ್ಯಮದ ಜೊತೆ ಬೆಳೆಯುತ್ತೆ. ಅದು ಜನತಾ ಮಾಧ್ಯಮ ಪತ್ರಿಕೆ. ಬಹುಶಃ 80ರ ದಶಕದಲ್ಲಿ ಆಗ ರೈತ ಚಳವಳಿ ಸಂದರ್ಭದಲ್ಲಿ ಹುಟ್ಟಿದಂಥ ಪತ್ರಿಕೆ ಜನತಾ ಮಾಧ್ಯಮ. 77ರಲ್ಲಿ ಇವರು ಹಾಸನಕ್ಕೆ ಬಂದಂಥವರು. ಆಗ ಜನತಾ ಮಾಧ್ಯಮ ಪತ್ರಿಕೆಗೆ ಸೇರ್ಕೊಳ್ತಾರೆ. ಜನತಾ ಮಾಧ್ಯಮದಲ್ಲಿ ಸಹ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾರೆ. ಸಹ ಸಂಪಾದಕರಾಗಿ 12 ವರ್ಷಗಳ ಕಾಲ ಒಂದೇ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದಂಥ ಹೆಗ್ಗಳಿಕೆ ಜಯರಾಮ್ ಹೆಗಡೆಯವರು. ಹಾಗಾಗಿ ಆ ಜಯರಾಮ್ ಹೆಗಡೆಯವರು ನಿರಂತರವಾಗಿ ಅಲ್ಲಿ ಹಾಸನದಲ್ಲಿ ದಲಿತ ಚಳವಳಿ ಇರ್ಬೋದು, ರೈತ ಚಳವಳಿ ಇರ್ಬೋದು, ಬೇರೆ ಬೇರೆ ಅನೇಕ ಚಳವಳಿಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದು ವಿಶೇಷ. ಆ ಕಾಲಘಟ್ಟದ RP ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ಹಾಗೆ ಮಂಜುನಾಥ್ ದತ್ತ ಅವರಿರ್ಬೋದು, ಹೀಗೆ ಅವರ ಒಡನಾಟದಲ್ಲಿ ತುಂಬ ಜನರು ಪತ್ರಕರ್ತರುಗಳು ಬೆಳೆದು ಬಂದಂಥದ್ದು. ಹಾಗೆ ಜಯರಾಮ್ ಹೆಗ್ಡೆ ಅವರು ಕೂಡ ಅದೇ ಎತ್ತರದಲ್ಲಿ ಆ ರೈತ ಚಳವಳಿಯಲ್ಲಿ ಪಳಗಿ ಬೆಳೆದಂಥ ಪತ್ರಕರ್ತ. ಜೊತೆಗೆ ಅವರು ಪತ್ರಕರ್ತರಾಗಿ ಆ ಸುದೀರ್ಘಾವಧಿ ಕೆಲಸವನ್ನು ಮಾಡ್ತಾನೆ ಮುಂದೆ ಯೋಚನೆ ಮಾಡ್ತಾರೆ, ತನ್ನ ಊರಿಗೆ ವಾಪಸ್ ಹೋಗಬೇಕು, ಶಿರ್ಸಿಗೆ ವಾಪಸ್ ಹೋಗಬೇಕು. ಹುಟ್ಟೂರು ಅವ್ರನ್ನ ಕೈ ಬೀಸಿ ಕರೆಯುತ್ತೆ. ಹಾಗಾಗಿ ಹುಟ್ಟೂರಿಗೆ ಮತ್ತೆ ವಾಪಸ್ ಬರ್ತಾರೆ. ಇಲ್ಲಿ ಬಂದ ನಂತರ ಜನಮಾಧ್ಯಮ ಅಂತೇಳಿ ಒಂದು ಪತ್ರಿಕೆಯನ್ನ ಅವರಾಗಿ ತೆಗಿತಾರೆ. ಅದಕ್ಕೆ ಸಂಪಾದಕರಾಗಿ ಆ ಪತ್ರಿಕೆಯನ್ನ ನಿರಂತರವಾಗಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಬಹುಶಃ 25 ವರ್ಷಕ್ಕೂ ಹೆಚ್ಚು ಕಾಲ ತಮ್ಮ ಸಂಪಾದಕತ್ವದಲ್ಲಿ ನಡೆಸಿದಂಥ ಪತ್ರಿಕೆ ಜನಮಾಧ್ಯಮ. ಅದು ಈ ಭಾಗದಲ್ಲಿ ಜನಪ್ರಿಯ ಪತ್ರಿಕೆ ಕೂಡ ಹೌದು. ಅದರಲ್ಲಿ ನಿರಂತರ ಅಂಕಣ ಬರೆಯುವಂಥದ್ದು ಬಹಳ ಕಷ್ಟದ ಕೆಲಸ. ಆ ಅಂಕಣವನ್ನು ಕೂಡ ಅವರು ಬರೀತಾರೆ. ಹಾಗೆ ವಾರಕ್ಕೊಮ್ಮೆ ಒಂದು ಅಂಕಣವನ್ನು ಬರೆಯುವಂಥದ್ದು, ಅದನ್ನು ಕೂಡ ರಾಜಕಾರಣ ಅಂತೇಳಿ ಅದನ್ನು ಕೂಡ ಅವರು ಬರೀತಾರೆ. ಹಾಗೆ ನಿರಂತರವಾಗಿ ಆ ಪತ್ರಿಕೆಗೊಂದು ಹೊಸ ಸೊಗಡನ್ನು ಕೂಡ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದು ಜಯರಾಮ್ ಹೆಗ್ಡೆ ಅವರು. ಅವರು ಕೇವಲ ಪತ್ರಕರ್ತರಷ್ಟೇ ಅಂತೇಳಿ ನೋಡಿದರೆ ಖಂಡಿತ ಅಲ್ಲ. ಅದರ ಜೊತೆಗೆ ಅವರು ಸಾಹಿತಿನೂ ಹೌದು. 10 ಪುಸ್ತಕಗಳನ್ನು ಬರೆದಿದ್ದಾರೆ. ಮಳೆಯಿಂದ ಹಿಡಿದು ಅನೇಕ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಅವರದೇ ಆದ ಆತ್ಮಚರಿತೆಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಜಯರಾಮ್ ಹೆಗ್ಡೆ ಇಷ್ಟೇ ಅಂತೇಳಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಆಚೆಗೂ ಅವರ ಬಹುಮುಖ ವ್ಯಕ್ತಿತ್ವವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಸುದ್ದಿ ಮನೆಯಲ್ಲಿ ಹಿರಿಯರ ಹೆಜ್ಜೆ ಗುರುತನ್ನು ನಾವು ಪರಿಚಯ ಮಾಡಿಕೊಡುವಂಥದ್ದು, ಕಿರಿಯ ತಲೆಮಾರಿಗೆ ಇವ್ರನ್ನ ಪರಿಚಯ ಮಾಡಿಕೊಡುವಂಥದ್ದು ಆದ್ಯ ಕರ್ತವ್ಯ ಇದೆ. ಇಂಥ ಹೊತ್ತಿನಲ್ಲಿ ಇವತ್ತು ಶಿರ್ಸಿಯಲ್ಲಿ ಅವರದೇ ಮನೆಯಲ್ಲಿ ಅವರ ಮನೆಯಲ್ಲೇ ಬಂದು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಈ ವೇಳೆ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ JC ಲೋಕೇಶ್, ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನರಸಿಂಹಹಡಿ,
ಜಯರಾಮ್ ಹೆಗಡೆ ಅವರ ಪುತ್ರಿ ಸಿಂಧು, ಅಳಿಯ ಚಂದ್ರಶೇಖರ್ ಹಾಜರಿದ್ದರು. ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ತಾಳೂರು ಬುಡಕಟ್ಟು ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಕೆರೆಯಮ್ಮ ದೇವಿ ದೇವಾಲಯದ ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಮಹೋತ್ಸವ ಜನವರಿ 29 ಹಾಗೂ 30ರಂದು ನಡೆಯಲಿದೆ ಎಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಳೂರು ಬುಡಕಟ್ಟು ಹಾಲು ಮಧ್ಯಸ್ಥ ವಂಶಕ್ಕೆ ಸೇರಿದ ತಾಳೂರು, ಗುಡ್ಡೇನಹಳ್ಳಿ, ಕೊಪ್ಪಲು, ಲಕ್ಕೇನಹಳ್ಳಿ, ವಾಟೆಹೊಳೆ, ಬೋಳೆನಹಳ್ಳಿ, ದೇವರಾಜಪುರ, ಬೆಳ್ಳಾವರ, ಹರಿಹರಪುರ, ಮಡಪಲು, ಅಂಬಳೆ, ಮರಸುಕೊಪ್ಲು, ತೆಮ್ಮನಹಳ್ಳಿ ಗ್ರಾಮಗಳ ದೇವರುಗಳ ಒಕ್ಕಲು ಹೊಂದಿರುವ ಭಕ್ತರು ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಕೆರೆಯಮ್ಮ ದೇವಿ ದೇವಾಲಯದ ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ನಡೆಸಲಾಗುತ್ತಿದೆ. ಪ್ರತಿಷ್ಠಾಪನಾ ಮಹೋತ್ಸವ ಸ್ವಸ್ತಿ ಶ್ರೀ ವಿಜಯಪೀಠೆಯ ಶ್ರೀ ಮನ್ರುತ ಶಾಲಿವಾಹನ ಶಕ ವರ್ಷಗಳು 1947ನೇ ವಿಶ್ವವಾಸು ನಾಮ ಸಂವತ್ಸರದ ಮಾಘ ಮಾಸ ಶುದ್ಧ ದಿನಾಂಕ ಜನವರಿ 29ರ ಗುರುವಾರದಿಂದ 30ರ ಶುಕ್ರವಾರದವರೆಗೆ ಸಲ್ಲುವ ಶುಭ ಲಗ್ನದಲ್ಲಿ ಅಲಂಕಾರ, ಅಭಿಷೇಕ, ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಪುಣ್ಯ ಸ್ವಸ್ತಿವಾಚನ ಪೂರ್ವಕವಾಗಿ ನಡೆಯಲಿದೆ ಎಂದ ಅವರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದರ್ಶನ ಪಡೆಯುವಂತೆ ವಿನಂತಿಸಿದರು. ತಾಲೂಕು ಕುರುಬ ಸಮಾಜದ ಕಾರ್ಯದರ್ಶಿ ರಾಜಶೇಖರ್ ಮಾತನಾಡಿ, ತಾಲೂಕಿನ ತಾಳೂರು ಗ್ರಾಮದಲ್ಲಿ ಜನವರಿ 29 ಮತ್ತು 30ರಂದು ನಡೆಯುವ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಕರಿಯಮ್ಮ ದೇವಿ ದೇವಸ್ಥಾನಗಳ ಗೃಹ ಪ್ರವೇಶ ಹಾಗೂ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕಾಗಿನೆಲೆ ಗುರುಪೀಠದ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದಪುರಿ ಸ್ವಾಮೀಜಿಯವರ ಆಶೀರ್ವಚನಗಳೊಂದಿಗೆ ನಡೆಸಲಾಗುತ್ತಿದೆ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಉಳ್ಳಾಳ್ಳಿ ಸುರೇಶ್, ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೆಎಸ್ ಮಂಜೇಗೌಡ, ಕಬ್ಬಿನಹಳ್ಳಿ ಜಗದೀಶ್ ಇತರರು ಭಾಗವಹಿಸಲಿದ್ದಾರೆ ಎಂದ ಅವರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕುರುಬ ಸಮಾಜದ ವತಿಯಿಂದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಶ್ರೀ ಕೆರೆಯಮ್ಮ ದೇವಿ ಕೃಪೆ ಇವರ ಒಂದು ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಚೌಡೇಶ್ವರಿ ದೇವಿಯವರ ಸಮ್ಮುಖದಲ್ಲಿ ನಮ್ಮ ತಾಳೂರು ಗ್ರಾಮದಲ್ಲಿ ಇದೇ 29/1/26 ಮತ್ತು 30/1/26ರಂದು 2026ರಂದು ಈ ಒಂದು ಕಳಸ ಪ್ರತಿಷ್ಠಾಪನೆ ಮತ್ತು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ನಮ್ಮ ತಾಳೂರಿನ ಹಾಲುಮತ ವಂಶಸ್ಥರು ಮತ್ತು ತಾಳೂರು ಶ್ರೀ ಬೀರಲಿಂಗೇಶ್ವರನ ಎಲ್ಲ 77 ಒಕ್ಕಲಿನ ಬುಡಕಟ್ಟಿನ ಎಲ್ಲ ಅಣ್ಣ ತಮ್ಮಂದಿರು ನಿಶ್ಚಯಿಸಿದ್ದು ಮತ್ತು ಸದರಿ ದೇವರಿನ ಒಕ್ಕಲುಗಳಾದ 1ನೇ ಬುಡಕಟ್ಟಿನ ಮಡಬೂಲು ಮತ್ತು 2ನೇ ಬುಡಕಟ್ಟಿನ ಮಡಬೂಲು ಗ್ರಾಮದ ಗ್ರಾಮಸ್ಥರು ಮತ್ತು ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಬುಡಕಟ್ಟು ಹರಿಹರಪುರ ಇವರ ವತಿಯಿಂದ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾದಂತಹ ಶ್ರೀ ಚೌಡೇಶ್ವರಿ ಅಮ್ಮನವರು ದೇವರಾಜಪುರ ಈ ಒಂದು ಎಲ್ಲ ದೇವರುಗಳ ಒಂದು ಸಮ್ಮುಖದಲ್ಲಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು 29/1/2026 ಮತ್ತು 30/1/2026ರಂದು ನಮ್ಮ ಆಲೂರು ತಾಲೂಕಿನ ಎಲ್ಲ ಒಂದು ಕುರುಬ ಸಮುದಾಯದ ಸಮ್ಮುಖದಲ್ಲಿ ಮತ್ತು ಎಲ್ಲ ಸಮಾಜದ ಮುಖಂಡರು ಮತ್ತು ಬಂಧು ಬಾಂಧವರಲ್ಲಿ ಈ ಒಂದು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಹರೀಶ್, ಗೌರವಾಧ್ಯಕ್ಷ ಮಂಜೇಗೌಡ, ಖಜಾಂಚಿ ರಾಜಶೇಖರ್, ಮಡಪಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗಾಧರ್, ತಾಲೂಕು ಕುರುಬ ಸಮಾಜ ಕಾರ್ಯದರ್ಶಿ ರಾಜಶೇಖರ್ ಹಾಜರಿದ್ದರು. ಹಾಸನ ನಗರದ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಗರಸಭೆ ನಿರಂತರವಾಗಿ ಶ್ರಮಿಸುತ್ತಿದ್ದರೂ ಕೆಲವರು ಬೇಜವಾಬ್ದಾರಿತನದಿಂದ ನಗರದ ಸೌಂದರ್ಯಕ್ಕೆ ಧಕ್ಕೆಯಾಗುತ್ತಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿರುವ ಇಂಜಿನಿಯರ್ ಕವಿತಾ, ಸಾರ್ವಜನಿಕರು ನಗರ ಸ್ವಚ್ಛತೆಯನ್ನು ಕಾಪಾಡಲು ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ.
ಈ ವೇಳೆ ಮಾತನಾಡಿದ ಅವರು, ಪಾಲಿಕೆಯ ಕಸ ಸಂಗ್ರಹಣಾ ವಾಹನಗಳು ಮನೆ ಮನೆಗೆ ತೆರಳುತ್ತಿದ್ದರು. ಕೆಲವರು ಕಸವನ್ನ ವಾಹನಕ್ಕೆ ನೀಡದೆ ಎಲ್ಲೆಂದರಲ್ಲಿ ಎಸೆಯುತ್ತಿರುವುದು ಕಂಡುಬಂದಿದೆ. ಈ ರೀತಿಯ ಉದ್ದಟತನ ಮೆರೆಯುವವರನ್ನ ಗುರುತಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಪಾಲಿಕೆ ಮುಂದಾಗಿದೆ ಎಂದರು. ನಗರದ ಸ್ವಚ್ಛತೆ ಕೇವಲ ಆಡಳಿತ ಮಂಡಳಿಯ ಜವಾಬ್ದಾರಿಯಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಹಕರಿಸದವರ ವಿರುದ್ಧ ದಂಡ ಸೇರಿದಂತೆ ಕಠಿಣ ಕ್ರಮ ಅನಿವಾರ್ಯವಾಗಲಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಪಾಲಿಕೆ ಮನವಿ ಮಾಡಿದ್ದು, ಯಾವುದೇ ಕಾರಣಕ್ಕೂ ಕಸವನ್ನ ರಸ್ತೆಗೆ ಎಸೆಯದೆ ಕಸವನ್ನ ಕಡ್ಡಾಯವಾಗಿ ಪಾಲಿಕೆಯ ಕಸ ಸಂಗ್ರಹಣಾ ವಾಹನಕ್ಕೆ ನೀಡಬೇಕು. ತಮ್ಮ ಬಡಾವಣೆಗೆ ಕಸದ ವಾಹನ ಬಾರದಿದ್ದಲ್ಲಿ ತಕ್ಷಣವೇ ಪಾಲಿಕೆಗೆ ದೂರು ನೀಡುವಂತೆ ಮನವಿ ಮಾಡಿದರು. ಸರ್, ಇದೊಂದು ಏರಿಯಾ ನಾನು ನಿನ್ನೆ ಸರ್ ಮನೆಗೆ ಫೈಲ್ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೆ. ನಿನ್ನೆನೆ ನನಗೆ ತುಂಬಾ ಮೂಡ್ ಆಫ್ ಆಗಿಬಿಡ್ತು. ಹಂಗೆ ಬಂದವಳು ಹಿಂಗೆ ಹೋಗ್ಬೇಕಾದ್ರೆ ಏನಪ್ಪ ಇಷ್ಟೊಂದು ಒಳ್ಳೆ ಬಡಾವಣೆ ಈ ಥರ ಆಯ್ತಲ್ಲ ಅಂತ. ಬಟ್ ನಾನು ಹೇಳೋದು ಎಲ್ಲ ಎಜುಕೇಟೆಡ್ಸ್ ತನ್ನ ಮನೆ ಹೆಂಗೆ ಕಟ್ಕೋಬೇಕು ಅಂತ ಗೊತ್ತು, ಎಲ್ಲಿ ಸೈಟ್ ಪರ್ಚೇಸ್ ಮಾಡಬೇಕು ಗೊತ್ತು, ಮಕ್ಕಳ ಯಾವ ಶಾಲೆಗೆ ಕಳಿಸ್ಬೇಕು ಅಂತ ನಮ್ಮ ಜನಕ್ಕೆ ಮಹಾನಗರ ಪಾಲಿಕೆ ಹೇಳ್ಕೊಡೋದು ಬೇಡ. ತಿಳುವಳಿಕೆನ ಯಾವ ಅಂಗಡಿಲಿ ಒಡವೆ ತಗೋಬೇಕು, ಯಾವ ಅಂಗಡಿಲಿ ಹೋಗಿ ಸೀರೆ ತಗೋಬೇಕು ಅನ್ನೋದನ್ನ ಮಹಾನಗರ ಪಾಲಿಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಲ್ಲ, ಕಸದಕ್ಕೆ ಮಾತ್ರ ಕ್ರಿಯೇಟ್ ಮಾಡಬೇಕು ಅವೇರ್ನೆಸ್. ಹಾಸನ ಜನತೆಗೆ ನಮಸ್ಕಾರ. ನಿಮಗೆ ಎಷ್ಟು ಬುದ್ಧಿ ಹೇಳಿದ್ರು ಸಾಲದು. ಈಗ ನಾವು ನಿಂತಿರೋ ಅಂಥದ್ದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇರೋಂಥ ಒಂದು ದೇವಮ್ಮ ಬಡಾವಣೆ, ಅದಕ್ಕೆ ಅಟ್ಯಾಚ್ ಆಗಿರೋಂಥ ಟೀಚರ್ಸ್ ಕಾಲೋನಿ. ನಮ್ಮ ಗಾಡಿ ಒಂದು ದಿವಸ ಅಲ್ಲ 2 ದಿವಸಕ್ಕಂತೂ ಬಂದೇ ಬರ್ತಾ ಇದೆ ಡೋರ್ ಟು ಡೋರ್ ಕಲೆಕ್ಷನಿಗೆ. ನೀವೆಲ್ಲ ಒಂದ್ಸತಿ ಆತ್ಮಸಾಕ್ಷಿನ, ಎಲ್ಲ ಅಫಿಷಿಯಲ್ ಏರಿಯಾ ಇದ್ದೀರಾ, ಒಂದ್ಸತಿ ಆತ್ಮಸಾಕ್ಷಿನ ಕೇಳಿಕೊಡಿ. ನೀವು ಎಷ್ಟು ಜನ ನೀವು ಕಸ ತಂದು ವಾಕ್ ಹೋಗುವಾಗ ಮತ್ತು ಡ್ಯೂಟಿಗೆ ಹೋಗುವಾಗ ಸ್ಕೂಟಿಲಿ ಬರ್ತೀರಾ, ಎಷ್ಟು ಹಾಗೆ ಹೋಗ್ತೀರಾ? ನಿಮಗೇನು ಅನ್ಸೋದಿಲ್ವಾ? ಇಂಥ ಒಂದು ಒಳ್ಳೆ ಬಡಾವಣೆ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಇದೆ, ಇಷ್ಟು ಕಸ ಎಸಿತೀರಲ್ಲ, ನಿಮಗೇನು ಆತ್ಮಸಾಕ್ಷಿನೇ ಇಲ್ವಾ? ಅಫಿಷಿಯಲ್ಲು ಎಲ್ಲ ಎಜುಕೇಟೆಡ್ಸ್ ಇದ್ದೀರಾ. ಎಷ್ಟಂತ ಮಹಾನಗರ ಪಾಲಿಕೆ ಇದನ್ನು ಸ್ವಚ್ಛತೆನ ಕಾಪಾಡಲಿಕ್ಕೆ ಸಾಧ್ಯ? ಜೊತೆಗೆ ನಾವು ಸ್ವಚ್ಛತೆಗೋಸ್ಕರನೇ ಕೋಟಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಕೋಟಿ ಖರ್ಚು ಮಾಡ್ತಾ ಇದೆ ಗೌರ್ನಮೆಂಟ್ ಆಫ್ ಇಂಡಿಯಾ, ಗೌರ್ನಮೆಂಟ್ ಆಫ್ ಕರ್ನಾಟಕ. ಸೊ ಅದೆಲ್ಲ ಯಾರ್ದು ದುಡ್ಡು? ನಿಮ್ಮ ತೆರಿಗೆ ದುಡ್ಡಲ್ಲೇ ನಾವೇ ನಿಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಅಂಥ ಪರಿಸ್ಥಿತಿನ ತಂದ್ಕೊಂಡಿದ್ದೀರಾ. ಅದು ಏನು, ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಅವ್ರವ್ರ ಮನೆ ಕಸನ ಅವರು ವಿಲೇವಾರಿ ಮಾಡ್ಕೋತಾ ಇದ್ದಾರೆ. ನಿಮಗೆ ನಮ್ಮ ಮನೆ ಬಾಗಿಲಿಗೆ ಕಸದ ಗಾಡಿ ಬರ್ತಾಯಿದ್ರು ಇಷ್ಟೆಲ್ಲ ನಾನು ನಿನ್ನೆ ನಮ್ಮ ಸಹೋದ್ಯೋಗಿ ಮನೆಗೆ ಬಂದಾಗ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೀನಿ, ಏನಪ್ಪ ಇದು ಇಂಥ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ, ಅದು ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಒಳ್ಳೆ ಪಾರ್ಕ್ ಇದೆ, ಇಷ್ಟೊಂದು ಕಸ ತಂದು ಎಸಿತೀರಲ್ಲ. ನಿಮಗೆ ನಿಜ ಹೇಳ್ತೀನಿ, ನಿಮಗೆ ಏನೋ ಓದಿಲ್ಲ, ಅವಿದ್ಯಾವಂತ ಅಂತಂದರೆ ನಾವು ನಿಮಗೆ ತಿಳುವಳಿಕೆ ಮೂಡಿಸ್ಬೋದು ಕಸದ ಬಗ್ಗೆ. ಓದಿರೋರು ಇವತ್ತೇನು ಗೂಗಲ್ ಮಾಡಿದ್ರೇ ಕಸದ ಇದು ಸಾಕಷ್ಟು ವೀಡಿಯೋಸು ಸಿಗ್ತವೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀವಿ ಜನಗಳೇ, ನೀವು ಸರಿಯಾಗಲಿಲ್ಲ ಅಂತಂದರೆ ನಿಮಗೆ ಒಂದು ಆತ್ಮಸಾಕ್ಷಿ ಅನ್ನೋದಿದ್ದರೆ ಇವತ್ತಿಂದನಾದ್ರೂ ಕಸನ ನಿಮ್ಮ ಮನೆ ಕಸನ ಬರೋ ನಮ್ಮ ಆಟೋ ಟಿಪ್ಪರ್ಗಳಿಗೆ ಹಾಕಿ, ಆಟೋ ಟಿಪ್ಪರ್ ಬರಲಿಲ್ಲ ಅಂದರೆ ನಮ್ಮ ಹೆಲ್ಪ್ಲೈನ್ ತೆರೆದಿದ್ದೀವಿ, ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿ. ಸೊ ನಮ್ಮ ನಂಬರ್ಗಳಿಗೆ ಕಾಲ್ ಮಾಡಿ. ಅದು ಬಿಟ್ಬಿಟ್ಟು ನಿಮಗೆ 3-4 ಮಹಡಿಲಿರ್ತೀರ, ನಮ್ಮ ಗಾಡಿ ಬಂದಾಗ ಇಳಿಯೋಕ್ಕಾಗಲ್ಲ, ಸೊ ತೆಗೆದುಬಿಟ್ಟು ಡ್ಯೂಟಿಗೆ ಹೋಗುವಾಗ ಎಷ್ಟು ಹೋಗ್ತೀರಾ? ನಿಮಗೇನಾದರೂ ಆತ್ಮಸಾಕ್ಷಿ ಇದೆ, ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತಂದರೆ ಇನ್ನು ಮುಂದೆ ರೋಡ್ ಸೈಡು ಕಸ ಹಾಕೋದನ್ನು ಬಿಡಿ. ನೀವು ಎಲ್ಲಿವರೆಗೆ ಜನ ಸರಿ ಹೋಗಲ್ಲ ಅಲ್ಲಿವರೆಗೆ ಮಹಾನಗರ ಪಾಲಿಕೆ ಒಂದೇ ಏನು ಮಾಡೋಕ್ಕಾಗಲ್ಲ. ಇದು ಮಹಾನಗರ ಪಾಲಿಕೆಗೆ ಅಂತಲ್ಲ, ಇಡೀ ಎಲ್ಲ ನಮ್ಮ ದೇಶದ ಎಲ್ಲರಿಗೂ ಅಷ್ಟೇನೆ. ತೀರಾ ನಗರವಾಸಿಗಳು ತೀರಾ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದೀರಾ, ಅತಿ ಕೆಟ್ಟದಾಗಿ. ಅದರಲ್ಲೂ ಕಸ ವಿಷಯದಲ್ಲಿ ಬಂದಾಗ ಸೊ ಅದನ್ನು ರೋಡ್ ಸೈಡ್ ಎಸಿತಾ ಇದ್ದೀರಾ. ಒಂದ್ಸತಿ ಕಸ ಎಸಿಯೋರಿಗೆ, ಕಸನ ಕೊಡೋರಿಗೆ ನಾವು ಧನ್ಯವಾದ ಹೇಳ್ತೀವಿ. ನಮ್ಮ ಆಟೋ ಟಿಪ್ಪರ್ ಬಂದಾಗ ಕಸನ ಯಾರು ಅಚ್ಚುಕಟ್ಟಾಗಿ ಸ್ಟೋರ್ ಮಾಡಿ ಕೊಡ್ತಾ ಇದ್ದೀರಾ ಅವರಿಗೆ ಧನ್ಯವಾದ ಹೇಳ್ತೀವಿ. ಅದು ಬಿಟ್ಬಿಟ್ಟು ನಾನು ಇವಾಗ ಹೇಳ್ತಾ ಇರೋ ಪದ, ಕಸ ಎಸಿಯೋರಿಗೆ ನಿಮ್ಮ ಆತ್ಮಸಾಕ್ಷಿನ ಒಂದ್ಸತಿ ಕೇಳ್ಕೊಳ್ಳಿ. ಇನ್ನು ಮುಂದೆನಾದ್ರೂ ರಸ್ತೆ ಬದಿ ಕಸ ಎಸೆಯೋದನ್ನು ದಯವಿಟ್ಟು ಬಿಡಿ ಅಂತ ಮಹಾನಗರ ಪಾಲಿಕೆ ವತಿಯಿಂದ ನಾವು ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಇದ್ದೀವಿ.
ಹಾಸನ ನಗರದ ಕೆಎಸ್ಆರ್ಟಿಸಿ ಲೇಔಟ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡ ಕಾಮಗಾರಿಗೆ ಇಂದು ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 7 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ವಿದ್ಯಾರ್ಥಿ ನಿಲಯದಿಂದ ಹಾಸ್ಟೆಲ್ ಸಮಸ್ಯೆಯಿಂದ ಬಳಲುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗಲಿದೆ. ನೂತನ ಕಟ್ಟಡ ನಿರ್ಮಾಣದಿಂದ ವಿದ್ಯಾರ್ಥಿನಿಯರ ವಸತಿ ಸಮಸ್ಯೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಿದೆ ಎಂದರು. ಈ ಸಂದರ್ಭದಲ್ಲಿ ಕಾಮಗಾರಿ ಕೈಗೊಂಡಿರುವ ಗುತ್ತಿಗೆದಾರರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಗುಣಮಟ್ಟದ ಕಾಮಗಾರಿಯನ್ನ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ವಿದ್ಯಾರ್ಥಿನಿಯರ ಬಳಕೆಗೆ ಆದಷ್ಟು ಬೇಗ ಹಸ್ತಾಂತರಿಸಬೇಕು ಎಂದು ಸೂಚನೆ ನೀಡಿದರು. ಸೌಭಾಗ್ಯಶುಭದೇ ದೇವಿ ಸರ್ವಮಂಗಳಪ್ರದಾಯಿನೇ ಹರಿದ್ರಾಂತೆ ಪ್ರದಾಸ್ಯಾಮಿ ಗ್ರಹಣ ಪರಮೇಶ್ವರಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಸ್ವರೂಪನಾಮಧೇಯಸ್ಯ ಸಕಲ ಕಾರ್ಯನಿರ್ವಿಘ್ನ ಸಿದ್ಧ್ಯರ್ಥಂ ಭೂಮಿ ಪೂಜಾಖ್ಯಂ ಕರ್ಮಣಪತೆ ನಮಃ ಪ್ರಮಥಪತೆ ನಮಸ್ತೆ ಸುಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೆ ಕಳಕಯ್ಯ ಇಲ್ಲಿ ಬನ್ನಿ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಕ್ಷಸ್ರಾಃ ಕೊಡಿ ಕಲಶ ಸಮೇತ ರಾಷ್ಟ್ರಂ ಧಾರಯತಾಂಧವಂ ಕಾರ್ಯಕ್ರಮದಲ್ಲಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೊರಗುತ್ತಿಗೆ ನೌಕರರ ಸೇವಾ ಭದ್ರತೆ ಹಾಗೂ ಮೂಲಭೂತ ಹಕ್ಕುಗಳ ಒತ್ತಾಯ ಹಿನ್ನೆಲೆಯಲ್ಲಿ 2026 ಮಾರ್ಚ್ 23ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯವ್ಯಾಪ್ತಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದ್ದು, ಇದರ ಪೂರ್ವಭಾವಿಯಾಗಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಬುಧವಾರ ಸಾಂಕೇತಿಕ ಹೋರಾಟ ನಡೆಸಿ ಮನವಿ ಸಲ್ಲಿಸಲಾಯಿತು. ಹಾಸನ ನಗರದ ಹಳೆಯ ಅಂಚೆ ಕಚೇರಿ ರಸ್ತೆ ಡಬಲ್ ಟ್ಯಾಂಕ್ ಮುಂಭಾಗದಿಂದ ಹಳೆಯ ಬಸ್ ನಿಲ್ದಾಣದ ಪಕ್ಕದ ಹೇಮಾವತಿ ಪ್ರತಿಮೆಯಿಂದ ಚರ್ಚ್ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನೌಕರರು ಮೆರವಣಿಗೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ಇಲಾಖೆ ವೃಂದದ ಹೊರಗುತ್ತಿಗೆದಾರರ ರಾಜ್ಯ ಘಟಕದ ಅಧ್ಯಕ್ಷ ಅಕ್ಷಯ್ ಗೌಡ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆಗಳಲ್ಲಿ ರಾಜ್ಯಾದ್ಯಂತ ಸುಮಾರು 25,000ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರು ಸೇವೆ ಸಲ್ಲಿಸುತ್ತಿದ್ದು, ಬಹುತೇಕರು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ಆರೋಪಿಸಿದರು. ಹೊರಗುತ್ತಿಗೆ ನೌಕರರ ಕುರಿತು ಸರ್ಕಾರ ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವುದು ನೌಕರರಲ್ಲಿ ಗೊಂದಲ ಉಂಟಾಗಿತ್ತು. ಕೆಲಸ ಕಳೆದುಕೊಳ್ಳುವ ಭೀತಿ ಹೆಚ್ಚಾಗಿದೆ ಎಂದರು. ಹೊರಗುತ್ತಿಗೆ ನೌಕರರ ಕುಟುಂಬಗಳು ಸಂಪೂರ್ಣವಾಗಿ ಅವರ ಆದಾಯದ ಮೇಲೆ ಅವಲಂಬಿತವಾಗಿರುವುದರಿಂದ ಸೇವೆಗೆ ಭದ್ರತೆ ನೀಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಒತ್ತಾಯಿಸಿದರು. ಸರ್ಕಾರ ನಮಗೆ ತಂದೆ ತಾಯಿಯ ಸ್ಥಾನದಲ್ಲಿದ್ದು ಸರ್ಕಾರವೇ ನಮ್ಮ ಅಹವಾಲು ಕೇಳುತ್ತಿದ್ದರೆ ನಾವು ಇನ್ನಾರ ಬಳಿ ಹೋಗಬೇಕು ಎಂದು ಪ್ರಶ್ನಿಸಿದರು. ಇವತ್ತೇನೋ ನಾವು ಸಾಂಕೇತಿಕವಾಗಿ ಮುಷ್ಕರ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಸಾಕಷ್ಟು ಮನವಿನ ಸರ್ಕಾರಕ್ಕೆ ನಾವು ನೀಡಿದ್ರು ಕೂಡ ಯಾವುದೇ ರೀತಿ ಅವರು ಸಕಾರಾತ್ಮಕ ಸ್ಪಂದಿಸಿಲ್ಲ. ಆ ಹಿನ್ನೆಲೆ ನಾವು ಈಗ ಮಾರ್ಚ್ 23ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದೀವಿ. ಆ ಹಿನ್ನೆಲೆ ಇವತ್ತು ಏನು ಸಾಂಕೇತಿಕವಾಗಿ ಆರಂಭ ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ತವರು ಜಿಲ್ಲೆಯಾದಂಥ ಹಾಸನ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬಂದು ಮನವಿನ ಸಲ್ಲಿಸಬೇಕು ಅಂದ್ಕೊಂಡಿದ್ವಿ. ನಮ್ಮ ಬೇಡಿಕೆಗಳು ಇಷ್ಟೇ. ಯಾಕೆಂದರೆ ಕೋವಿಡ್ನಂಥ ಮಹಾಮಾರಿ ರೋಗದ ಸಮಯದಲ್ಲಿ ನಮ್ಮ ನೌಕರರು ಪ್ರಾಣದ ಅಂಗನ ತೊರೆದು ಕೆಲಸ ಮಾಡಿದ್ದಾರೆ. ಅದನ್ನು ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ. ಹೊರಗುತ್ತಿಗೆ ನೌಕರರ ಪರವಾಗಿ ದಿನಕ್ಕೊಂದು ಹೇಳಿಕೆ ನೀಡುತ್ತದೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಬೇಕು. ಈ ದ್ವಂದ್ವ ನಿಲುವಿನ ಬದಲಾಗಿ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಬೇಕು. ಮತ್ತು ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ನೀಡಿದೆ, ನೀವು ಸದರಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರನ್ನೇ ಕಾಯಂ ಮಾಡ್ಬೋದು ಅಥವಾ ನೇರ ನೇಮಕಾತಿ ಮಾಡ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಅವರು ಹೊಸ ನೇಮಕಾತಿ ಮಾಡೋ ಬದಲು 16 ವರ್ಷದಿಂದ ಸೇವೆ ಮಾಡಿದ್ದಾರೆ. ಹಾಗಾಗಿ ಅವರ ನೌಕರನ್ನೇ ಕಾಯಂ ಮಾಡಿದ್ರೆ, ಈ ಸದರಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರನ್ನೇ ಕಾಯಂ ಮಾಡೋದು ಒಳ್ಳೆ ಬೆಳವಣಿಗೆ ಅಂತ ನಾವು ಈ ಸರ್ಕಾರಕ್ಕೆ ಈ ಮೂಲಕ ಈ ಸಾಂಕೇತಿಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಪರವಾಗಿ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಲಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಮುಷ್ಕರ ರಾಜ್ಯಾದ್ಯಂತ ನಾವು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ತೀವಿ.
ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ವಿಕಾಸ್ ಗೌಡ, ಕಾರ್ಯದರ್ಶಿ ರಾಜಯ್ಯ, ಖಜಾಂಚಿ ಲೋಕೇಶ್, ಉಪಾಧ್ಯಕ್ಷೆ ಮಂಜುಳಾ, ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿ ಮನುಷ್ಯನಿಗೂ ತನ್ನ ಧರ್ಮದ ಮೇಲೆ ಆಳವಾದ ಪ್ರೀತಿ ಮತ್ತು ಆತ್ಮೀಯ ಸಂಬಂಧ ಇರುವುದು ಸಹಜ. ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಇಷ್ಟದ ಧರ್ಮವನ್ನು ಸ್ವತಂತ್ರವಾಗಿ ಅನುಸರಿಸುವ ಮೂಲಭೂತ ಹಕ್ಕನ್ನು ನೀಡಿದ್ದು, ಪರಸ್ಪರ ಧರ್ಮದ ಗೌರವ ಮತ್ತು ಸಹಿಷ್ಣುತೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದೂ ಹಾಸನ ಘಟಕದ ಆವಾಸ್ ಪಾಷಾ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಧರ್ಮದ ವಿಚಾರದಲ್ಲಿ ಅಸಹಿಷ್ಣುತೆ, ತಪ್ಪು ಅರ್ಥೈಸುವಿಕೆ ಮತ್ತು ಕುರಾನಿನ ಕೆಲವು ಪದಗಳಾದ ಕಾಫಿರ್, ಜಿಹಾದ್ ಮುಂತಾದವುಗಳ ಬಗ್ಗೆ ತಪ್ಪು ವ್ಯಾಖ್ಯಾನದಿಂದ ಸಮಾಜದಲ್ಲಿ ಭಯ ಮತ್ತು ಅನುಮಾನಗಳ ವಾತಾವರಣ ಸೃಷ್ಟಿಯಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪರಸ್ಪರ ಸಂವಾದ, ಅರಿವು ಮತ್ತು ಸಹೋದರತ್ವದ ಮೂಲಕ ಶಾಂತಿ ಹಾಗೂ ವಿಶ್ವಾಸವನ್ನ ಬೆಳೆಸುವುದು ಅಗತ್ಯವೆಂದು ಅವರು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಹಾಸನದ ವತಿಯಿಂದ ಜನವರಿ 29 ಮತ್ತು 30ರಂದು ಸಂಜೆ 6:45ಕ್ಕೆ ನಗರದ ಎನ್ಆರ್ ಸರ್ಕಲ್ ಸಮೀಪದ ಕೆನರಾ ಬ್ಯಾಂಕ್ ಹಿಂಭಾಗದಲ್ಲಿರುವ ಇಸ್ಲಾಮಿಕ್ ಸೆಂಟರ್ನಲ್ಲಿ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನ ಧಾರ್ಮಿಕ ಸಹಿಷ್ಣುತೆ, ಕುರಾನಿನ ಬೆಳಕಿನಲ್ಲಿ ಮತ್ತು ಎರಡನೇ ದಿನ ಕಾಫಿರ್ ಮತ್ತು ಜಿಹಾದ್, ಕುರಾನಿನ ದೃಷ್ಟಿಯಲ್ಲಿ ಎಂಬ ವಿಷಯಗಳ ಮೇಲೆ ಮಂಗಳೂರಿನ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಮೊಹಮ್ಮದ್ ಕುಂಬ್ಳೆಯವರು ಕುರಾನಿನ ಮೂಲ ಉಪದೇಶಗಳ ಆಧಾರದಲ್ಲಿ ಪ್ರವಚನ ನೀಡಲಿದ್ದಾರೆ ಎಂದರು. ಈ ಕಾರ್ಯಕ್ರಮವು ಯಾವುದೇ ಧರ್ಮ ಅಥವಾ ನಂಬಿಕೆಯನ್ನ ಅವಹೇಳನ ಮಾಡುವುದಕ್ಕಾಗಲಿ ಬಲವಂತವಾಗಿ ಅಭಿಪ್ರಾಯ ಹೇರಲು ಅಲ್ಲದೆ ಪರಸ್ಪರ ಅರಿವು, ಸಂವಾದ ಮತ್ತು ಶಾಂತಿಯ ಸಂದೇಶವನ್ನ ನೀಡುವ ಉದ್ದೇಶ ಹೊಂದಿದೆ. ಪ್ರವಚನದ ನಂತರ ಪ್ರಶ್ನೋತ್ತರಕ್ಕೂ ಅವಕಾಶವಿದ್ದು ಎಲ್ಲ ಧರ್ಮಗಳ ಸ್ತ್ರೀ, ಪುರುಷರು ಕುಟುಂಬ ಸಮೇತ ಭಾಗವಹಿಸಬೇಕೆಂದು ಸಂಘಟಕರು ಮನವಿ ಮಾಡಿದರು. ಸಂಜೆ 6:45 ಗಂಟೆಗೆ ಸರಿಯಾಗಿ ಹಾಸನದ ಎನ್ಆರ್ ವೃತ್ತದಲ್ಲಿರುವಂತಹ ಕೆನರಾ ಬ್ಯಾಂಕ್ ಹಿಂಭಾಗ ಇಸ್ಲಾಮಿಕ್ ಸೆಂಟರ್ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾಗಿ ನಾಡಿನಾದ್ಯಂತ ಶ್ರೇಷ್ಠ ಮತ್ತು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದಂತಹ ಮೊಹಮ್ಮದ್ ಕುನ್ನೀರವರು ಪ್ರವಚನ ನೀಡಲಿದ್ದಾರೆ. ಅವರ ಜೊತೆಯಲ್ಲಿ ಇದು ಸಂಪೂರ್ಣ ಕನ್ನಡ ಕಾರ್ಯಕ್ರಮವಾಗಿರೋದರಿಂದ ಅವರ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಂಜುನಾಥ್ ವಿ, KAS ಸಹಾಯಕ ಆಯುಕ್ತರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆ ಮತ್ತು ಪ್ರೊಫೆಸರ್ ತರೀಕೆರೆ ಚಂದ್ ತಾರಾನಾಥ್, MSc PhD ಉಪಕುಲಪತಿಗಳು, ಹಾಸನ ವಿಶ್ವವಿದ್ಯಾಲಯ ಹೇಮಗಂಗೋತ್ರಿ ಹಾಸನ ಇವರು ನಾಳೆ, ಅದೇ ರೀತಿ ನಾಳಿದ್ದು ಶ್ರೀ MK ತಮ್ಮಯ್ಯ, KSPS ಅಪರ ಪೊಲೀಸ್ ಅಧೀಕ್ಷಕರು ಹಾಸನ ಹಾಗೂ ಶ್ರೀ HB ಮದನ್ಗೌಡ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಮೊದಲನೇ ದಿನ ಧಾರ್ಮಿಕ ಸಹಿಷ್ಣುತೆ ಕುರಾನಿನ ಬೆಳಕಿನಲ್ಲಿ ಎಂಬ ವಿಷಯ ಹಾಗೂ 30ನೇ ತಾರೀಕಿನಂದು ಕಾಫಿರ್ ಮತ್ತು ಜಿಹಾದ್ ಕುರಾನಿನ ದೃಷ್ಟಿಯಲ್ಲಿ ಎಂಬ ವಿಷಯ ಕುರಿತು ಪ್ರವಚನ ನೀಡಲಿದ್ದೇವೆ. ಹಾಗಾಗಿ ಸಹೋದರ ಸಹೋದರಿಯರೇ, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಮತ್ತೊಮ್ಮೆ ಕೋರುತ್ತಾ, ಈ ಸಂದರ್ಭದಲ್ಲಿ ಪ್ರವಚನದ ನಂತರ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತದೆ. ತಾವೆಲ್ಲರೂ ಪ್ರಶ್ನೆ ಕೇಳಬಹುದಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಅಧ್ಯಕ್ಷರಾದ ಮೌಲಾನಾ ಅಸರುಲ್ಲಾ ಖಾನ್ ಕಾಸಿಮಿ, ಜಮಾತೆ ಇಸ್ಲಾಮಿ ಹಿಂದ್ ಕಾರ್ಯಕರ್ತರಾದ ಆವೇಸ್ ಪಾಷಾ, ಕುರಾನ್ ಪ್ರವಚನ ಕಾರ್ಯಕ್ರಮದ ಸಂಚಾಲಕರಾದ ಮರ್ಷದ್ ಅಹಮದ್, ಜಮಾತೆ ಇಸ್ಲಾಮಿ ಹಿಂದ್ ಕಾರ್ಯಕರ್ತರಾದ ಫಾರೂಕ್ ಪಾಷಾ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ನ ಸ್ಥಾನೀಯ ಅಧ್ಯಕ್ಷರಾದ ಫರೀದ್ ಅಹಮದ್ ಖಾನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ನಮ್ಮ ಪಕ್ಷದ ಬಗ್ಗೆ ಮಾತನಾಡಲು ಶಿವಲಿಂಗೇಗೌಡರಿಗೆ ನೈತಿಕ ಹಕ್ಕಿಲ್ಲ. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಗುವುದು ಅನುಮಾನ. ಇತರ ಪಕ್ಷಗಳ ಟೀಕೆಗೂ ಮೊದಲು ತಮ್ಮ ರಾಜಕೀಯ ನಿಲುವು ಪರಿಶೀಲಿಸಲಿ. ಶಾಸಕ ಸ್ವರೂಪ್ ಪ್ರಕಾಶ್ ಕಿಡಿ. ಹಾಸನದ
ಗುಣಮಟ್ಟದಲ್ಲಿ ಆಯೋಜಿಸಿದ್ದ ಆಲೂಗೆಡ್ಡೆ ಮೇಳದಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗಿಲ್ಲ. ಅಂಗಮಾರಿ ರೋಗದಿಂದ ಆಲೂಗೆಡ್ಡೆ ಬೆಳೆಯ ಪ್ರದೇಶ ಸೀಮಿತವಾಗಿರುವುದು ಆತಂಕ. ಮೇಳದಿಂದ ಉತ್ಸಾಹ ಮೂಡಿದ್ದರೂ ಗುಣಮಟ್ಟದ ಬೀಜ ಮತ್ತು ಭರವಸೆ ಅಗತ್ಯ. ರೈತ ಸಂಘದಿಂದ ಆಗ್ರಹ. ಐದು ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದ ಯುವತಿ ಆತ್ಮಹತ್ಯೆ. ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಆರೋಪ. ಹಾಸನ ತಾಲೂಕಿನ ಅದ್ದಿಹಳ್ಳಿ ಗ್ರಾಮದಲ್ಲಿ ಘಟನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.